ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಬ್ರಿಯ 10:8-10 ಓದುವಾಗ ಭಕ್ತನಾದ ಪೌಲ್ ಇಬ್ರಿಯದವರಿಗೆ ಬರಿತಾನೆ, ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಿರಲಿಲ್ಲ, ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ತಿಳಿದ ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿರುವುದರಿಂದಲೇ ನಾವು ಶುದ್ಧರಾದೆವು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಭಕ್ತನಾದ ಪೌಲ್ ಹೇಳ್ತಾನೆ, ಹಳೆ ಒಡಂಬಡಿಕೆ ಪ್ರಕಾರವಾಗಿ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಜನ ತಮ್ಮ ಒಬ್ಬೊಬ್ಬರು ಒಂದೊಂದು ತಪ್ಪುಗಳಿಗೆ ಒಂದೊಂದು ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾ ಇದ್ರು. ಯಾವಾಗ ಆದಾಮ್ ಮತ್ತು ಅವ್ವ ತಪ್ಪು ಮಾಡಿ ದೇವರಿಗೆ ಅವಿಧೇಯರಾಗ್ಬಿಟ್ರು, ದೇವರ ಮನಸ್ಸು ಒಡೆದೋಯ್ತು, ದೇವ್ರ ಹೃದಯ ಒಡೆದೋಯ್ತು. ಆದರೂ ಸಮಾಧಾನ ಮಾಡಿಕೊಂಡು ಅವರ ತಪ್ಪುಗಳಿಗೆ ಪ್ರತಿಯಾಗಿ ಒಂದು ಯಜ್ಞಗಳನ್ನು ದೇವರು ನೇಮಕ ಮಾಡ್ತಾನೆ. ಈ ತಪ್ಪಿಗೆ ಈ ಯಜ್ಞ, ಕೊಲೆಗೊಂದು ಯಜ್ಞ, ವ್ಯಭಿಚಾರಕ್ಕೊಂದು ಯಜ್ಞ, ಪಾಪಕ್ಕೊಂದು ಯಜ್ಞ, ಮೋಸಕ್ಕೊಂದು ಯಜ್ಞ, ಸುಳ್ಳಿಗೆ ಒಂದು ಯಜ್ಞ, ಕಳ್ಳತನಕ್ಕೆ ಒಂದು ಯಜ್ಞ, ಪ್ರತಿಯೊಂದು ದೋಷಗಳಿಗೆ ತಪ್ಪುಗಳಿಗೆ ಒಂದು ಯಜ್ಞವನ್ನು ದೇವರು ನೇಮಕ ಮಾಡಿಬಿಟ್ಟ. ನೀವೇನೆಲ್ಲ ತಪ್ಪು ಮಾಡ್ತಿರೋ ಈ ಯಜ್ಞಗಳನ್ನು ದೇವರ ಸನ್ನಿಧಾನಕ್ಕೆ ತಂದು ಸಮರ್ಪಣೆ ಮಾಡುವಾಗ ಅದನ್ನು ಸ್ವೀಕಾರ ಮಾಡಿ ದೇವರು ಕ್ಷಮಿಸ್ತಾ ಇದ್ದ. ಆದರೆ ಬರ್ತಾ ಬರ್ತಾ ಏನಾಗೋಯ್ತು ಅಂದರೆ ಇವರ ತಪ್ಪುಗಳು ಅಧಿಕ ಆಗೋಯ್ತು, ಕಡಿಮೆ ಆಗಲೇ ಇಲ್ಲ. ಅದನ್ನು ಗ್ರಹಿಸಲ್ಪಟ್ಟಂತ ದೇವರು ಹೇಳ್ತಾನೆ, ನೀವು ತಪ್ಪು ಮಾಡ್ತಾನೆ ಇದ್ದೀರಾ, ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀರಾ, ಅದು ದೇವರಿಗೆ ತೃಪ್ತಿ ತರಲಿಲ್ಲ, ಸಮಾಧಾನ ತರಲಿಲ್ಲ, ಸಂತೋಷ ತರಲಿಲ್ಲ, ನೆಮ್ಮದಿ ತರಲಿಲ್ಲ. ಓ ದೇವರಿಗೆ ಅದು ಸಂತೋಷವಾಗಿ ಕಾಣಲ್ಪಡಲಿಲ್ಲ. ಅದಕ್ಕೆ ಭಕ್ತನಾದ ಪೌಲ್ ಹೇಳ್ತಾನೆ, ಧರ್ಮಶಾಸ್ತ್ರ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟ ಆಗಿರಲಿಲ್ಲ ದೇವರೇ. ಸುಮ್ಮನೆ ನೀ ಈಸ್ಕೊಳ್ತಾ ಇದೆ ಅಷ್ಟೇ, ಅವ್ರನ್ನೇ ಕ್ಷಮಿಸಬೇಕಲ್ಲ ಅಂತ. ಆದರೆ ಆ ತಪ್ಪುಗಳು ಕಡಿಮೆ ಆಗುತ್ತೆ ಅಂತ ದೇವ್ರು ತಿಳ್ಕೊಂಡ. ಆ ತಪ್ಪುಗಳು ದಿನ ದಿನ ಜಾಸ್ತಿ ಆಗ್ತಾನೆ ಇತ್ತು. ಕೊಲೆ ಮಾಡ್ತಾನೆ ಇದ್ದಾರೆ, ಪಾಪ ಮಾಡ್ತಾನೆ ಇದ್ದಾರೆ, ಮೋಸ ಮಾಡ್ತಾನೆ ಇದ್ದಾರೆ, ವಂಚನೆ ಮಾಡ್ತಾನೆ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ನಡೀತಾನೆ ಇದ್ದಾರೆ, ಅವಿಧರಾಗಿ ಬಾಳ್ತಾನೆ ಇದ್ದಾರೆ. ದೇವರ ಹತ್ರ ಬಂದು ಯಜ್ಞಗಳನ್ನ ಸಮರ್ಪಣೆ ಮಾಡಿ 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 ಆ ಯಜ್ಞವನ್ನು ದೇವರು ಇಷ್ಟಪಡಲಿಲ್ಲ ಅಂತೆ. ಅದಕ್ಕೆ ಭಕ್ತನಾದ ಪೌಲ್ ಹೇಳ್ತಾನೆ, ತರುವಾಯ ನೀನು ಯಾವಾಗ ಸಂತೋಷ ಪಡ್ಲಿಲ್ವೋ ಅದಕ್ಕೆ ಮಗನಾಗಿ ಬಂದಂತ ಯೇಸು, ಅವನು ಯೇಸುವಿನ ಕುರಿತು ಹೇಳ್ತಾನೆ, ಈಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಯಾರು ಹೇಳೋದು? ಪೌಲ್ ಹೇಳೋದಲ್ಲ, ಅದು ಪರಲೋಕದ ದೇವರು ನರಜನ್ಮದವನಾಗಿ ರಕ್ತ ಮಾಂಸಧಾರಿಯಾಗಿ ಬಂದಂತ ಯೇಸು ಹೇಳ್ತಾನೆ, ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಾನು ಬಂದಿದ್ದೇನೆಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕೆ ಬಂದಿಲ್ಲ. ಎರಡನೆಯದನ್ನ ಮತ್ತು ಮೊದಲನೆಯದನ್ನ, ಎರಡನೆಯದನ್ನ ತೆಗೆದು ಎರಡನೇದನ್ನ ಸ್ಥಾಪಿಸೋದಕ್ಕೆ ಬಂದಂತ ದೇವರು ಯೇಸು ಹೇಳ್ತಾನೆ, ಮೊದಲನೇದನ್ನ ನಾನು ತೆಗೆದು ಬಿಟ್ಟಿದ್ದೇನೆ. ಮೊದಲನೇದು ಏನು? ಯಜ್ಞ ಕೊಟ್ರಲ್ಲ, ಪಾಪ ಮಾಡಿ, ತಪ್ಪು ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ವಿರುದ್ಧವಾಗಿ ದೇವರಿಗೆ ದಿನ ದಿನ ಕೋಪ ತರಿಸ್ತಾ ಇದ್ರಲ್ಲ, ಆ ಯಜ್ಞಗಳು ದೇವರಿಗೆ ತೃಪ್ತಿಯಾಗಿಲ್ಲ. ಅದನ್ನ ತೆಗೆದು ಹೊಸ ಒಡಂಬಡಿಕೆಯಲ್ಲಿ ಒಂದು ಹೊಸ ತೀರ್ಮಾನದೊಂದಿಗೆ ಒಂದು ಯಜ್ಞವನ್ನು ನಾನು ಸಮರ್ಪಣೆ ಮಾಡ್ತೇನೆ. ನಾನು ಸಮರ್ಪಣೆ ಮಾಡಿದ ಮೇಲೆ ನೀವ್ಯಾರು ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಯಜ್ಞವನ್ನ ಕುರಿತು 10ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಒಂದೇ ಸಾರಿ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು. ಒಂದು ಹಲ್ಲೆಲೂಯಾ ಹೇಳ್ರಿ. ಇವತ್ತು ನಾನು ನೀನು ಶುದ್ಧರಾಗಿರೋದಕ್ಕೆ ಕಾರಣ ನಮ್ಮ ಒಳ್ಳೆತನ ಅಲ್ಲ, ನಮ್ಮ ರಕ್ತದಾನ ಅಲ್ಲ, ನಮ್ಮ ನೇತ್ರದಾನ ಅಲ್ಲ, ನಮ್ಮ ಅನ್ನದಾನ ಅಲ್ಲ, ನಮ್ಮ ಯಾವುದೋ ಕ್ರಿಯೆಗಳಲ್ಲ, ನಾವೇನೋ ಮಾಡಿದೀವಲ್ಲ ಧನಾಂಧಾರಿಯಾದ ಕೆಲಸಗಳನ್ನ, ಅದಕ್ಕಲ್ಲ. ದೇವರು ನಮ್ಮೆಲ್ಲ ಸೈಡ್ಗಿಟ್ಟು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಎಲ್ಲಾ ರೀತಿಯಾದ ಯಜ್ಞಗಳನ್ನ ಅವನ ಪಕ್ಕಕ್ಕೆ ಹಾಕಿ ದೇವರು ಮೆಚ್ಚುವಂತ ಯಜ್ಞವನ್ನ
ದೇವರಾದವನು ರಕ್ತಮಾಂಸಧಾರಿಯಾಗಿ ನರಜನ್ಮದವನಾಗಿ, ದೇವರ ವಾಕ್ಯ ಹೇಳ್ತದೆ, ದೇವರ ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರ ಒಂದೇ ಸಾರಿ ಅವನ ಪರಿಶುದ್ಧವಾದ ದೇಹವನ್ನ ಯಜ್ಞದ ಕುರಿಮರಿಯೋಪಾದಿಯಲ್ಲಿ ಪರಲೋಕದ ದೇವರಿಗೆ ಸಮರ್ಪಣೆ ಮಾಡಿದ ನಿಮಿತ್ತವಾಗಿ ನಾನು ಮತ್ತು ನೀವು ಶುದ್ಧರಾಗಿದ್ದೇವೆ. ದೇವರ ಬಯಕೆ ಏನು ಗೊತ್ತಾ? ಶುದ್ಧರಾಗಿರ್ಬೇಕಂತ. ದೇವರ ವಾಕ್ಯ ಹೇಳ್ತದೆ ಅವನು ಶುದ್ಧನಾಗಿದ್ದಾನೆ, ಅವನು ಅತಿ ಪರಿಶುದ್ಧನು. ಆ ಶುದ್ಧನಾಗಿರುವಂತ ನಮ್ಮ ಒಳಗೆ ಅತಿ ಪರಿಶುದ್ಧನಾದ ದೇವರು ವಾಸ ಮಾಡ್ತೀನಿ ಅಂತಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ ಅವನು ಶುದ್ಧನಾಗಿರುವುದರಿಂದ ನಾನು ಮತ್ತು ನೀವು ಶುದ್ಧರಾಗಬೇಕಂತೆ. ಹೊಸ ಒಡಂಬಡಿಕೆ ಪ್ರಕಾರವಾಗಿ ನಾವು ಯಜ್ಞಗಳನ್ನ, ಕುರಿ, ದನ, ಮೇಕೆ, ಕೋಳಿಗಳನ್ನ ಸಮರ್ಪಣೆ ಮಾಡಿ ನಮ್ಮ ಪಾಪಕ್ಕೆ ದೋಷವನ್ನ ನಾವು ನೀಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ನಮಗೆ ಪಾಪ ಪರಿಹಾರ ಆಗಬೇಕು ಅಂದ್ರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಒಂದೇ ಸಾರಿ ಹೋಲ್ಸಲಾಗಿ ಇಡೀ ಮಾನವ ಕುಲಕ್ಕೆ ರಕ್ಷಣೆಗೋಸ್ಕರ, ಪಾಪ ನಿವಾರಣೆಗೋಸ್ಕರ, ಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ, ಅವನ ಮಕ್ಕಳಾಗಿ ಜೀವಿಸುವುದಕ್ಕೋಸ್ಕರ, ಅವನಿರುವಾಗ ನಾವಿರುವುದಕ್ಕೋಸ್ಕರ ಒಂದೇ ಸಾರಿ ತನ್ನ ದೇಹವನ್ನ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ 10:9 ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಎರಡನೇದನ್ನ ಸ್ಥಾಪಿಸುವುದಕ್ಕಾಗಿ. ಅದರ ಅರ್ಥ ಹಳೆಯ ಯಜ್ಞಗಳನ್ನೆಲ್ಲ ನಿಷ್ಕ್ರಿಯಗೊಳಿಸಿ ಅದನ್ನು ಪಕ್ಕಕ್ಕಾಗಿ ಹೊಸ ಒಡಂಬಡಿಕೆಯನ್ನ ದೇವರು ಏನ್ ಮಾಡೋನೆ? ಸ್ಥಾಪನೆ ಮಾಡಿದ್ದಾನೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ. ಇಬ್ರಿ 8ನೇ ಅಧ್ಯಾಯ 7ನೇ ವಚನ ಹೇಳ್ತದೆ ನೋಡಿ. ಇಲ್ಲಿ ಪೌಲು ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ, ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೆಯ ಒಡಂಬಡಿಕೆಗೆ ಒಂದು ಹಲ್ಲೆಲೂಯಾ ಹೇಳ್ರಿ. ಮೊದಲನೇದೇ ಪರ್ಫೆಕ್ಟ್ ಆಗಿದ್ದಿದ್ರೆ, ಕ್ಲೀನ್ ಆಗಿದ್ದಿದ್ರೆ, ಅದನ್ನೇ ನೀವು ಕಣ್ಗೊತ್ಕೊಂಡು ನಿಮ್ಮ ತಪ್ಪುಗಳನ್ನ ಬಿಟ್ಟಿದ್ದಿದ್ರೆ ಎರಡನೇದು ದೇವರು ತರ್ತಾ ಇರಲಿಲ್ಲ. ನಿಮ್ಮ ತಪ್ಪುಗಳು ಅಧಿಕವಾಗಿ ನಿಮಿತ್ತವಾಗಿ ನಾವು ಶುದ್ಧರಾಗಲಿ ಅಂದ್ರೆ ಜನ ಶುದ್ಧರಾಗ್ತಾ ಇಲ್ಲ, ಅಶುದ್ಧರೇ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಸ್ವತಃ ಯೇಸುನೇ. ಅದಕ್ಕೆ ಅವನು ಹೇಳ್ತಾನೆ ಪೌಲು, ಆ ಮೊದಲನೇ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ದೋಷ ಏನು? ಸಿಂಪಲ್. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ದೋಷ ಏನು? ಅಲ್ಲಿ ಜನರೆಲ್ಲ ಪಾಪಿಗಳಾಗಿದ್ರು, ದೇವರಿಗೆ ಅವಿಧೇಯರಾಗಿದ್ರು, ಅಹಂಕಾರಿಗಳಾಗಿದ್ರು. ಅದರ ಮೂಲಕವಾಗಿ ದೇವರು ಹೇಳ್ತಾನೆ ಅವರು ಈ ರೀತಿಯಾಗಿ ನಡೆಯುವುದ ಕಾರಣ ಆಶೀರ್ವಾದಕ್ಕೆ ಬದಲಾಗಿ ಅವರಿಗೆ ಶಾಪ ಬರ್ತಾ ಇತ್ತಂತೆ. ದೇವರ ವಾಕ್ಯ ಹೇಳ್ತದೆ ಹಳೆ ಒಡಂಬಡಿಕೆಯ ಅಲ್ಲಿದ್ದ ದೋಷ ಏನು ಅಂತ ನೋಡುವಾಗ ಜನರೆಲ್ಲ ಪಾಪಿಗಳಾಗಿದ್ರು, ದೇವರ ನಿಯಮಗಳನ್ನು ಮೀರುವವರಾಗಿದ್ರು, ಅವಿಧೇಯರಾಗಿ ಕಾಣಲ್ಪಡ್ತಾ ಇದ್ರು. ಇದರ ನಿಮಿತ್ತವಾಗಿ ದೇವರು ಹೇಳ್ತಾನೆ ಅವರಿಗೆ ಆಶೀರ್ವಾದ ಬರ್ತಾ ಇರಲಿಲ್ಲ, ಅದಕ್ಕೆ ಪ್ರತಿಯಾಗಿ ಶಾಪ ಬರ್ತಾ ಇತ್ತು. ಅದು ದೇವರ ಚಿತ್ತ ಅಲ್ಲ. ನೀವು ಶಾಪಗ್ರಸ್ತರಾಗಿರೋದು ದೇವರ ಚಿತ್ತ ಅಲ್ಲ, ನೀವು ಪಾಪಿಗಳಾಗಿರೋದು ದೇವರ ಚಿತ್ತ ಅಲ್ಲ. ಪರಲೋಕದ ದೇವರು ಕಳಿಸಲ್ಪಟ್ಟಂತ ಯೇಸು ಅವನು ಪರಿಶುದ್ಧನಾಗಿದ್ದಾನೆ. ಅವನು ಪರಿಶುದ್ಧನಾಗಿರುವಾಗ ಅವನಲ್ಲಿ ನಿರ್ಮಿಸಲ್ಪಟ್ಟ ನಾವುಗಳು ದೇವರು ನೋಡುವಾಗ ಪರಿಶುದ್ಧವಾಗಿ ಕಾಣಬೇಕು. ಅದಕ್ಕೆ ರೋಮ 8:3 ಹೇಳ್ತದೆ ಧರ್ಮಶಾಸ್ತ್ರವು ನಮ್ಮ ಶರೀರದೀನ ಸ್ವಭಾವದ ನಿಮಿತ್ತ, ನೋಡಿ ಧರ್ಮಶಾಸ್ತ್ರವು ನಮ್ಮ ಶರೀರದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು ಅದನ್ನು, ಹಲ್ಲೆಲೂಯಾ, ಧರ್ಮಶಾಸ್ತ್ರದಿಂದ ಜನಗಳು ರಕ್ಷಣೆ ಹೊಂದಲಿಲ್ಲ. ಅದು ಬರೀ ಮಾರ್ಗ ತೋರಿಸ್ತಾ ಇತ್ತು, ಅದು ಎಚ್ಚರಿಸ್ತಾ ಇತ್ತು, ಅದು ಜನ ಎಚ್ಚೊತ್ಕೊಂಡಿಲ್ಲ.
ಅದಕ್ಕೆ ಭಕ್ತನಾದ ಪೌಲ್ ಹೇಳ್ತಾನೆ, ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲದೇ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು, ನೋಡಿ, ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು, ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು, ಒಂದಲ್ಲೇಲು ಹೇಳ್ರಿ. ನೋಡ್ರಿ, ಸೈತಾನ್ ಯಾವ ಟೆಕ್ನಿಕಲ್ ಹೊಡೆದ್ನೋ ದೇವರು ಅದೇ ಟೆಕ್ನಿಕಲ್ ಅವನ್ನ ಹೊಡಿತಾನೆ. ವಾಕ್ಯ ಹೇಳ್ತದೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟ. ಯೇಸು ಪುರುಷ ಸಂಕಲ್ಪದಿಂದ ಹುಟ್ಟಿದ ವ್ಯಕ್ತಿ ಅಲ್ಲ, ಪವಿತ್ರಾತ್ಮನ ಮೂಲಕವಾಗಿ ಗರ್ಭಧರಿಸಲ್ಪಟ್ಟ ವ್ಯಕ್ತಿ. ಮನುಷ್ಯನಿಗೂ ಅವನಿಗೆ ಡಿಫ್ರೆಂಟ್ ಇದೆ. ಒಬ್ಬ ವ್ಯಕ್ತಿ ಪುರುಷ ಸಂಕಲ್ಪದಿಂದ ಹುಟ್ಟುತ್ತಾನೆ, ಆದ್ರೆ ಯೇಸು ಹುಟ್ಟಿದ್ದು ಆ ರೀತಿಯಲ್ಲ, ದೈವಿಕವಾದ ದೇವರಾತ್ಮನ ಶಕ್ತಿಯಿಂದ. ಸತ್ಯವೇದ ಹೇಳ್ತದೆ, ಪ್ರತಿ ಮನುಷ್ಯನ ಹೊಟ್ಟೆ ಒಳಗಿಂದ ಹುಟ್ಟುವಂತ ಒಂದು ಮಗು ಪಾಪಕ್ಕೆ ಒಳಗಾಗಿದೆ. ಅದರ ಬ್ಲಡ್ ಅಲ್ಲೇ ಪಾಪ ಇದೆಯಂತೆ. ಅದು ಶುದ್ಧೀಕರಿಸಲ್ಪಡಬೇಕು ಅಂದ್ರೆ ಅದು ಬೆಳೆದು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಬೇಕು. ಅಂಗೀಕರಿಸ್ಕೊಂಡು ಒಪ್ಪಿಕೊಂಡಾಗ ಮಾತ್ರ ಅವನು ಪಾಪಕ್ಕೆ ಪರಿಹಾರ. ಅದರಲ್ಲಿ ಭಕ್ತನಾದ ಪೌಲ ಹೇಳ್ತಾನೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿ. ಹಲ್ಲೇಲೂಯ, ಹಲ್ಲೇಲೂಯ. ಹಂಗಾರೆ ನಮ್ಮ ಯಜ್ಞಗಳು ನಮ್ಮನ್ನು ರಕ್ಷಣೆ ಮಾಡಿಲ್ಲ. ನಮಗೋಸ್ಕರ ಯಜ್ಞದ ಕುರಿಮರಿಯಾಗಿರುವಂಥ ಯೇಸು ಕ್ರಿಸ್ತನ ಬಲಿದಾನದ ಮೂಲಕವಾಗಿ ನಾವು ಶುದ್ಧರಾಗಿದ್ದೇವೆ. ಹಲ್ಲೇಲೂಯ. ಅದಕ್ಕೆ 8:3 ನಾವು ನೋಡ್ತೇವೆ, ಮೋಶೆ ಕೊಟ್ಟ ಧರ್ಮಶಾಸ್ತ್ರದ ಪೌಲ್ ಮಾತನಾಡ್ತಾ ಇದ್ದಾನೆ. ಏನಂದ್ರೆ ಜನರನ್ನ ಕಾಪಾಡೋದಕ್ಕೆ ಅದಕ್ಕೆ ಶಕ್ತಿ ಇರಲಿಲ್ಲ. ಅದು ಪಾಪದ ಕಾರ್ಯವನ್ನು ಬಿಡುಗಡೆ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇರಲಿಲ್ಲ. ಅದನ್ನು ಜನರಲ್ಲಿ ಮಾರ್ಪಡಿಸುವಂತ ಶಕ್ತಿ ಅಲ್ಲಿ ಬರಲಿಲ್ಲ. ದೇವರ ಅವ್ರ ಪಾಪದ ಕಾರ್ಯಗಳ ಮೇಲೆ ಜಯ ಹೊಂದುವಂತ ಶಕ್ತಿ ಅದಕ್ಕೆ ಇರಲಿಲ್ಲ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ರಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯವೆಂಬುವನು ನರ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನ 3:14 ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಇದು ಬೇಕಾಗಿತ್ತು ನನಗೆ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟನು. ಹಾಗೆಯೇ ಮನುಷ್ಯ ಕುಮಾರನನ್ನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಒಂದಲ್ಲೇಲು ಹೇಳ್ರಿ. ಮೋಸ ಹೇಳ್ತಾನೆ, ನಿಮ್ಮ ಪಾಪಕ್ಕೆ ಪರಿಹಾರ ಬೇಕಾ, ನೀನು ಬದುಕೊಳ್ಬೇಕಾ, ಸರ್ಪನ ಎತ್ತರದಲ್ಲಿ ಇಟ್ಟ ಅವನು. ಅದನ್ನು ನೋಡಿದವರೆಲ್ಲ ಬದುಕಿದ್ರಂತೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಸರ್ಪವನ್ನು ಇಟ್ಟಿಲ್ಲ, ಚೇಳನ್ನ ಇಟ್ಟಿಲ್ಲ. ಅದಕ್ಕೆ ಪ್ರತಿಯಾಗಿ ಅವನು ಹೇಳ್ತಾನೆ, ಅವುಗಳನ್ನು ನಿಮ್ಮ ಕಾಲ ಕೆಳಗೆ ಇಟ್ಟಿದ್ದೀನಿ, ಅವುಗಳನ್ನ ತುಳಿರಿ. ನೀವು ರೋಡಲ್ಲಿ ಹೋಗ ಅವನ ತುಳಿದೇನು ಪ್ರಯೋಜನ ಇಲ್ಲ. ಹಾವಿನ ರೂಪದಲ್ಲಿ ಒಳಗೆ ಬರುತ್ತಲ್ಲ ಅದನ್ನ ತುಳಿರಿ. ನಾವೆಷ್ಟು ಜನ ಗರ್ವದಿಂದ ಹೇಳ್ತೀವಿ, ನಾನು ಇಷ್ಟ ಅವನ ಹೊಡೆದೆ ಅಷ್ಟಾವನೆ ಹೊಡೆದೆ ಅಂತ. ನಾನು ಅನ್ಕೊಂಡದ್ದು ಈ ಬೈಬಲ್ಗೂ ಈ ಹಾವುಗೂ ಏನಾದ್ರು ವ್ಯತ್ಯಾಸನ ಅಂತ. ದೇವ್ರು ಹೇಳಿದ ಅದು ಬೇರೆ ಇದು ಬೇರೆ. ಇವನು 1000 ಹಾವು ಹೊಡೆದ್ರು ಸೈತಾನ್ ಹೊಡೆದಿಲ್ಲ ಅನ್ರಿ, ನೋ ಯೂಸ್. ನೀನು ಹಾವೇ ಹೊಡಿಬೇಡ, ಹಾವು ರೂಪದಲ್ಲಿ ಬರೋ ಸೈತಾನ್ ಹೊಡಿ. ಹಲ್ಲೇಲೂಯ. ಅದಕ್ಕೆ ಏಸಪ್ಪ ಹೇಳ್ತಾನೆ, ಭಯ ಪಡಬೇಡ ಮಗನೇ, ಅವತ್ತು ಮೋಸೆ ಮೂಲಕ ಒಂದು ಹಾವಿಟ್ಟಿದ್ದೆ, ಅದನ್ನು ನೋಡಿದವ್ರು ಬದುಕಿದ್ರ, ಇವತ್ತು ನನ್ನ ನೋಡಿದವ್ರು ಬದುಕ್ತಾರೆ, ನನ್ನ ನಾಮ ಹೇಳ್ದವ್ರು ಬದುಕ್ತಾರೆ, ನನ್ನ ಹೆಸರು ಹೇಳ್ದವ್ರು ಬದುಕ್ತಾರೆ.
ನನ್ನನ್ನು ಒಪ್ಪಿಕೊಂಡು ಬರುವಂಥವನು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಪಾತ್ರನಾಗ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಶುದ್ಧರಾಗಿರ್ಬೇಕಾ, ನನ್ನನ್ನು ದೃಷ್ಟಿಸಿ ನೋಡ್ಬೇಕು. ಅದಕ್ಕೆ ಉದಾಹರಣೆ 5:21 ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ಒಂದು ಅಲ್ಲೇಲು ಹೇಳ್ರಿ. ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿದ್ದನು. ಯೋಹಾನ 8:46 ಯೇಸು ಹೇಳ್ತಾನೆ, ನಿಮ್ಮೊಳಗೆ ನನ್ನಲ್ಲಿ ಪಾಪವನ್ನ ತೋರಿಸಿಕೊಡುವವರು ನಿಮ್ಮೊಳಗೆ ಕ್ವಶನ್ ಮಾರ್ಕ್ ಇದ್ದೀರಾ? ನಿದ್ರೆ ಮಾಡೋರು ಅಂತ ಅಲ್ಲೇಲು ಹೇಳ್ರಿ. ಪರವಾಗಿಲ್ಲ, ಎಲ್ಲರೂ ಎಚ್ಚರಿಕೆ ಹಾಕಿದ್ದಾರೆ. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ನನ್ನಲ್ಲಿ ಪಾಪವನ್ನ ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? ಅದರ ಅರ್ಥ ಯಾರೋ ಆಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ಒಂದು ವೇಳೆ ಸತ್ಯವನ್ನ ಇನ್ನು ನಂಬದೇ ಇರೋದಾದ್ರೆ, ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ನಾನು ದೇವರಿಂದ ಬಂದವನು ಅಂತ ನಿಮ್ಗೆಲ್ಲ ನಂಬಿಕೆ ಇದೆಯಲ್ಲ, ದೇವರ ಮಗ ಅಂತ ನಂಬಿಕೆ ಇದೆಯಲ್ಲ, ನನ್ನ ನಂಬುದು ನಿಮ್ಗೆ ರಕ್ಷಣೆ ಅಂತ ನಂಬಿಕೆ ಇದೆಯಲ್ಲ, ನನ್ನ ನಂಬುವವನಿಗೆ ಪಾಪ ಪರಿಹಾರ ಅಂತ ನಂಬಿಕೆ ಇದೆಯಲ್ಲ, ನನ್ನ ನಂಬುವವನಿಗೆ ನಿತ್ಯ ಜೀವ ಇದೆ ಅಂತ ನಂಬಿಕೆ ಇದೆಯಲ್ಲ, ನನ್ನ ನಾಮದಲ್ಲಿ ನಿಮಗೆ ಬಿಡುಗಡೆ ಇದೆ ಅಂತ ನಂಬಿಕೆ ಇದೆಯಲ್ಲ, ಆದ್ರೆ ನಾನು ಸತ್ಯವನ್ನು ಹೇಳುವಾಗ ಯಾಕೆ ನೀವು ಒಪ್ಪಲ್ಲ? ಸತ್ಯವನ್ನು ಹೇಳುವಾಗ ನೀವು ಯಾಕೆ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ? ಸತ್ಯವನ್ನು ನಂಬ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಅದಕ್ಕೆ ಅವನು ಹೇಳ್ತಾನೆ ಮುಂದೆ, ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ದೇವರಿಂದ ನೀವು ಹುಟ್ಟದ ಕಾರಣ ಅವುಗಳನ್ನ ಕೇಳುವುದಿಲ್ಲ. ಹಲ್ಲೆಲೂಯಾ. ನೋಡಿ, ಪರಿಸರಿಗಾಗಲಿ ಬೇರೆಯವರಿಗಾಗಲಿ ಯೇಸು ಪಾಪ ಮಾಡಿದಾನಂತ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯೇಸು ಓಪನ್ ಕರೀತಾ ಇದ್ದಾನೆ, ನನ್ನೊಳಗೆ ನಿಮ್ಮಲ್ಲಿ ಯಾರಿಗಾದ್ರೂ ಪಾಪ ತೋರಿಸುವಂತ ಶಕ್ತಿ ಇರೋದಾದ್ರೆ ಅದನ್ನ ನೀವು ಹೇಳ್ರಿ. ಈಗ ಬಾಲ್ ಪಿಲಾತನ ಬಳಿಗೆ ಹೋಗ್ಬಿಡ್ತು, ಇದ್ದೀರಾ? ಈಗ ಈ ಬಾಲ್ ಎಲ್ಲಿಗೆ ಹೋಗ್ಬಿಡ್ತು? ಪಿಲಾತನ ಬಳಿಗೆ ಹೋಗ್ಬಿಟ್ಟಿದೆ. ಹೋದ್ರಿ ಮತ್ತಾಯ 27:23 ಅದಕ್ಕವನು ಯಾಕೆ ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ. ಅದರ ಅರ್ಥ ಏನು ಗೊತ್ತಾ? ಒಂದು ಗುಂಪು, ಒಂದು ದೊಡ್ಡ ಗುಂಪೆ ಯೇಸುವನ್ನ ಕರ್ಕೊಂಡು ಪಿಲಾತನ ಬಳಿಗೆ ಹೋಗ್ಬಿಟ್ಟಿದ್ದಾರೆ. ಪಿಲಾತನ್ ಕೇಳ್ತಾ ಇದ್ದಾನೆ, ಅದಕ್ಕವನು ಯಾಕೆ ಕೆಟ್ಟದ್ದೇನು ಮಾಡಿದನು? ಕಂಪ್ಲೇಂಟ್ ಇಲ್ದಿರ ಅವನು ಶಿಕ್ಷೆ ಕೊಡಂಗಿಲ್ಲ. ಅದಕ್ಕೆ ಅವನು ಕೇಳ್ತಾ ಇದ್ದಾನೆ, ಈ ಯೇಸುವಿನಲ್ಲಿ ಕೆಟ್ಟದ್ದೇನು ಮಾಡಿದಾನೆ ಯೇಸು? ಆದ್ರೆ ಜನ ಅವನ ಮಾತಿಗೆ ಆನ್ಸರ್ ಕೊಡಕ್ಕೆ ರೆಡಿ ಇಲ್ಲ, ಅವನ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಪ್ರತಿಯಾಗಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿದ್ದಂತ ಗುಂಪಿನ ಜನ, ಸತ್ಯವನ್ನು ಅರಿಯದ ಜನ, ಸತ್ಯವನ್ನು ಸ್ವೀಕಾರ ಮಾಡಿದಂತ ಜನ, ಸೈತಾನನಿಗೆ ಸಂಬಂಧಪಟ್ಟಂತ ಜನ, ಅವಿಧೇಯರಾಗಂತ ಜನ, ಆಜ್ಞೆಗಳಿಗೆ ಒಬೆ ಆಗದಂತ ಜನ, ದೇವರಿಗೆ ವಿರುದ್ಧವಾದಂತ ಜನ, ದೇವರಿಗೆ ವಿರೋಧಿಗಳಾಗಿರುವಂತ ಜನ ಪಿಲಾತನ ಮುಂದೆ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಯೇಸು ಬೇಡ, ಅವನ್ ತಪ್ಪು ಮಾಡಿದ್ನೋ ಸರಿಯಾಗಿದ್ದಾನೋ ನಮಗೆ ಗೊತ್ತಿಲ್ಲ, ಆದ್ರೆ ಅವನ್ ತಪ್ಪಿಗಸ್ತನಾಗಿ ಕಾಣ್ತಾ ಇದ್ದಾನೆ, ಅವನನ್ನ ಶಿಲುಬೆಗೆ ಹಾಕ್ಸು. ತಪ್ಪು ಸರಿ ಅನ್ನುವಂತ ಪರಿಜ್ಞಾನ ಜನಗಳಿಗೆ ಬಂದಿಲ್ಲ.
ಅವನ್ ರಕ್ಷಕ ಅಂತ ಗೊತ್ತಿದ್ರು ಗೊತ್ತಿಲ್ಲದವರಾಗಿ, ಉಪಕಾರ ಹೊಂದಿದವರು, ಅದ್ಭುತಗಳನ್ನು ಕಂಡುಕೊಂಡಂತವರು, ಯೇಸು ಕ್ರಿಸ್ತನ ಮಹಿಮೆ ಅತಿಶಯಗಳನ್ನ ಕಣ್ಣಿಂದ ನೋಡಲ್ಪಟ್ಟಂತವರು, ಕಿವಿಯಿಂದ ಕೇಳಲ್ಪಟ್ಟಂತವರು ಆ ದಿನ ಬರುವಾಗ ಪಿಲಾತನಿಗೆ ಹೇಳ್ತಾ ಇದ್ದಾರೆ, ಇವನ್ ಸರಿನೋ ತಪ್ಪ ನಮಗೆ ಬೇಡ ರೀ, ಇವನಿಗೆ ನೀವೇನ್ ಮಾಡಬೇಕು, ಶಿಲುಬೆಗೆ ಹಾಕಿಸ್ಬೇಕು ಅಷ್ಟೇ. ಒಂದು ಕಡೆ ಯೇಸು ನಿಂತಿದ್ದಾನೆ, ಇನ್ನೊಂದು ಕಡೆ ಬರಬ್ಬ ನಿಂತಿದ್ದಾನೆ. ಇಂಥ ಪಿಲಾತನ ಹೇಳ್ತಾ ಇದ್ದಾನೆ ಶಿಲುಬೆಗೆ ಹಾಕ್ಸು ಅಂತ ಕೇಳುವಾಗ ಲೂಕ 23:4 ನೋಡುವಾಗ ಆತನು ನೀನೇ ಹೇಳಿದೆ ಎಂದು ಉತ್ತರ ಕೊಟ್ಟನು. ಪಿಲಾತನು ಮಹಾಯಾಜಕರಿಗೋ ಜನರ ಗುಂಪಿಗೋ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿല്ലെಂದು ಒಂದು ಅಲ್ಲೇಲು ಹೇಳ್ರಿ. ಹುಟ್ಟುವಾಗಲೇ ಯೇಸು ಶುದ್ಧನಾಗಿ ಬಂದಿದ್ದ, ಸಾಯೋವರೆಗೂ ಅವನಲ್ಲಿ ಯಾವುದೇ ಅಪವಿತ್ರ ಒಳಗೆ ಹೋಗಲೇ ಇಲ್ಲ, ಅಶುದ್ಧನಾಗಲೇ ಇಲ್ಲ. ಯಾಕಂದ್ರೆ ಅವನು ದೇವರು. ಅವನು ಶುದ್ಧನಾಗಿ ತನ್ನ ಶರೀರವನ್ನ, ತನ್ನ ಆತ್ಮವನ್ನ, ತನ್ನ ಮನಸ್ಸನ್ನ, ತನ್ನ ಅಂಗಾಂಗಗಳನ್ನ ದೇವರು ಮೆಚ್ಚುವ ರೀತಿಯಲ್ಲಿ ಪ್ರತಿ ದಿನ ಈ ಲೋಕದಲ್ಲಿ ಇಟ್ಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಚರಿತ್ರೆ ಪ್ರಕಾರ ಪರಲೋಕದ ದೇವರು ಯೇಸುವನ್ನ ನೋಡಿ ಅವನ ಮಕ್ಕಳನ್ನು ನೋಡುವಾಗ ಯೇಸು ಕಂಡ ಹಾಗೆ ನಾವು ಕಾಣಬೇಕಂತೆ. ಯೇಸು ಶುದ್ಧನಾಗಿ ಕಂಡಂಗೆ ವಿಶ್ವಾಸಿಗಳು ಕಾಣಬೇಕಂತೆ. ಪ್ರಿಯ ಸಹೋದರ ಸಹೋದರಿ, ಈ ಪಿಲಾತನ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಅಂದ್ರೆ ಯೇಸುವಲ್ಲಿ ಯಾವ ದೋಷನೂ ನನಗಂತೂ ಕಾಣ್ತಾ ಇಲ್ಲ. ಯೇಸುವಲ್ಲಿ ಯಾವ ದೋಷ ನನ್ನಲ್ಲಿ ಕಾಣ್ತಾ ಇಲ್ಲ. ಅದು ಜನ ಹೇಳ್ತಾರೆ, ನಮ್ಗೆ ಯೇಸು ಬೇಡ, ನಮ್ಗೆ ಯೇಸು ಬೇಡ, ನಮಗೆ ಬರಬ್ಬನೇ ಬೇಕು, ನಮಗೆ ಬರಬ್ಬನೇ ಬೇಕು ಅಂತ. ದೇವರ ಆತ್ಮನಿಂದ ತುಂಬಲ್ಪಟ್ಟ ಸ್ಟೇಫನು ಅವನು ತನ್ನ ಪ್ರಾಣ ಕೊಡುವುದಕ್ಕೆ ಮುಂಚಿತವಾಗಿ ಆ ಜನಗಳಿಗೆ ಸತ್ಯ ಹೇಳ್ತಾ ಇದ್ದಾನೆ. ಅಯ್ಯೋ ಮೂಢರೇ, ಅಯ್ಯೋ ದಡ್ಡರೇ, ಅಯ್ಯೋ ಮೂರ್ಖ ಜನವೇ, ನಿಜವಾದ ರಕ್ಷಕನನ್ನ ನೀವು ಅಳಗಳೆದು ಬಿಟ್ರಲ್ಲ. ಚಂಡಿಗಳೇ, ಹಠಮಾರ್ರೇ, ಮನಶುದ್ಧಿ ಕರ್ಣಶುದ್ಧಿ ಇಲ್ಲದವರೇ, ನಿಮ್ಮ ಪಿತೃಗಳ ಹಾಗೆ ನಿಜವಾದ ರಕ್ಷಕನನ್ನ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ರಲ್ಲ ಅಂತ ಅವನ್ ಸತ್ಯ ಹೇಳುವಾಗ ಸತ್ಯ ಅವರ ಒಳಗೆ ಹೋಗಕ್ಕಾಗಿಲ್ಲ ಅಂತ. ಅದಕ್ಕೆ ಪ್ರತಿಯಾಗಿ ಅವ್ರು ಕಲ್ ತಗೊಂಡು ಆ ಸ್ಟೇಫನ್ಗೆ ಹೊಡಿತಾ ಇದ್ದಾರೆ. ನಿಜವಾದ ವಿಶ್ವಾಸಿ ಪ್ರಾಣ ಕೊಡಕ್ಕೆ ಅಂಜಲ್ಲ. ಅವನ್ ದೇವರಾತ್ಮನಿಂದ ತುಂಬಲ್ಪಟ್ಟಿರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲ 1:8 ಯೇಸು ಸ್ವಾಮಿ 12 ಜನ ಶಿಷ್ಯರಿಗೆ ಒಂದು ಮಾತು ಹೇಳ್ತಾನೆ, ಪ್ರಿಯರೇ, ನಾನು ಹೋಗೋದು ನಿಮಗೆ ಹಿತ, ನಾನು ಹೋದ್ರೆ ನಿಮ್ಗೆ ಒಬ್ಬ ಸಹಾಯಕನು ಬರ್ತಾನೆ. ಆಗ ಎಲ್ಲರಿಗೂ ಟೆನ್ಷನ್, ಇದೇನಪ್ಪ, ನಾವು ಬೆಸ್ತರಾಗಿದ್ದಾಗ, ಕೂಲಿ ಕೆಲಸ ಮಾಡುವಾಗ, ವ್ಯವಹಾರ ಮಾಡುವಾಗ, ವ್ಯಾಪಾರಸ್ಥರಾಗಿದ್ದಾಗ, ಅನೇಕ ವಿಧವಾದ ಕಾರ್ಯಗಳಲ್ಲಿ ತೊಡಗಿದ್ದಾಗ ನಮ್ಮ ಬಳಿಗೆ ಬಂದು ನನ್ನ ಸೇವೆ ಮಾಡಿ ಅಂತ ಕರೆದು ಆ ಟೈಮಲ್ಲಿ ನಿನ್ನ ಮಾತಿಗೆ ವಿಧೇಯರಾಗಿ ನಮ್ಮ ಕೆಲಸಗಳನ್ನ, ನಮ್ಮ ಕುಟುಂಬವನ್ನ, ನಮ್ಮ ಬಂಧುಗಳನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನ ಬಿಟ್ಟು ನಿನ್ನ ಹಿಂದೆ ಬಂದಿದ್ದೀವಿ. ಯೇಸು ಹೇಳಿದ ಮೇಲೆ ಈ ಶಿಷ್ಯರು ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ತಾ ಇದ್ರೆ, ಏನೋ ನಾನು ಕೆಲಸ ಬಿಟ್ಟು ಬಂದೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದೆ, ಬಂಧುಗಳನ್ನ ಬಿಟ್ಟು ಬಂದೆ, ಜಮೀನು ಬಿಟ್ಟು ಬಂದೆ, ಎಲ್ಲ ವ್ಯಾಪಾರ ಬಿಟ್ಟು ಬಂದೆ. ಈಗ ಯೇಸು ಉಲ್ಟಾ ಹೊಡಿತಾವ್ರಲ್ಲ. 3.5 ವರ್ಷ ಅಪೊಸ್ತಲರ ಮೇಲೆ ಪರಿಶುದ್ಧಾತ್ಮ ಬಂದಿಲ್ಲ. ಆ ಟೈಮಲ್ಲಿ ಅವ್ರಿಗಿದ್ದಿದ್ದು ಪರಿಶುದ್ಧಾತ್ಮನ ಬಲ ಅಲ್ಲ, ಶರೀರದ ಬಲ, ದೈವ ಬಲ ಇರಲಿಲ್ಲ, ಶರೀರದ ಬಲ. ಅವ್ರು ತಿಂತಾ ಇದ್ರು, ಸುಮ್ಮನೆ ಬಲ ಹೊಂದ್ಕೊಂಡಿದ್ರು ಅಷ್ಟೇನೆ. ಅವ್ರ ಜೊತೆಲಿ ಯೇಸು ಇದ್ದ, ಯೇಸುವಿನ ಮೂಲಕವಾಗಿ ಅದ್ಭುತಗಳು ನಡೆದಿದ್ದು ನೋಡ್ತಾ ಇದ್ರು. ಯೇಸು ಹೋಗುವಂತ ಸಂದರ್ಭದಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಹೋಗೋದು ನಿಮಗೆ ಒಳ್ಳೇದೇ,
ಇಲ್ಲಿವರೆಗೂ ನಾನು ಫಿಸಿಕಲ್ ಆಗಿ ನಿಮ್ಮ ಹೊರಗಡೆ ಇದ್ದೆ. ನಾನು ಹೋದ ಮೇಲೆ ತಂದೆ ಕಡೆಯಿಂದ ನಿಮ್ಗೊಬ್ಬ ಸಹಾಯಕನು ಬರ್ತಾನೆ. ಅವನು ಇನ್ಮೇಲೆ ಹೊರಗಡೆ ಇರೋದಿಲ್ಲ, ಅವನು ನಿಮ್ಮ ಒಳಗಡೆ ಇರ್ತಾನೆ. ಹಲ್ಲೆಲೂಯ. ಹೊರಗಡೆ ಇದ್ದೀನಿ ನಾನು, ಇನ್ಮೇಲೆ ನಾನು ನಿಮ್ಮ ಜೊತೆಯಲ್ಲಿ ಹೇಗಿರ್ತೀನಿ ಅಂದ್ರೆ ಒಳಗಡೆ ಇರ್ತೇನೆ. ನಾನು ಹೋದ್ರೇನೆ ತಂದೆಯಾದ ದೇವರು ನಿಮ್ಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತಾನೆ. ಆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ಏನಾದ್ರು ಬರೆಯಲ್ಪಟ್ಟಿದೆ, ವೀಕ್ ಆಗ್ತೀರ ಅಂತನ? ಪರಿಶುದ್ಧಾತ್ಮನು ಬಂದ್ರೆ ನೀವೇನಾಗ್ಬಿಡ್ತೀರಾ? ಬಲವನ್ನ ಹೊಂದ್ಕೊಂಡು. ಹಲ್ಲೆಲೂಯ. ಪರಿಶುದ್ಧಾತ್ಮ ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಒಳಗೆ ಪ್ರವೇಶ ಮಾಡಿದ್ರೆ ಅವನು 3 ಕಡೆಯಲ್ಲಿ ಅವನು ಸಾಕ್ಷಿಯಾಗಿರ್ತಾನಂತೆ. ಅಪೊಸ್ತಲರಿಗೆ ಯೇಸು ಹೇಳ್ತಾನೆ, ಬಲವನ್ನ ಹೊಂದಿದ ಮೇಲೆ ಯೆರೂಸಲೇಮಿನಲ್ಲಿ, ಸಮಾರ್ಯ, ಯೂದಾಯ, ಭೂಮಿಯ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿ. ಒಂದು ಆಮೇಲೆ ಹೇಳ್ರಿ. ಯೆರೂಸಲೇಮಿನಲ್ಲಿ, ಸಮಾರ್ಯದಲ್ಲಿ, ಯೂದಾಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೂ ನೀವು ನನ್ನ ಶಿಷ್ಯರಾಗಿರಿ, ನೀವು ನನಗೆ ಸಾಕ್ಷಿಗಳಾಗಿರಿ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿವರೆಗೂ ಅವರಿಗೆ ಇದ್ದಂತ ಶಕ್ತಿಯ ನಿಮಿತ್ತವಾಗಿ ಯಾವ ಕೆಲಸನೂ ಅವರು ಮಾಡಲಿಕ್ಕೆ ಸಾಧ್ಯವಾಯಿತು. ಆದ್ರೆ ಯೇಸು ಹೇಳುವಾಗ ಅವರಿಗೆ ಒಂದೇ ಟೆನ್ಷನ್ ಬಂದ್ಬಿಡ್ತು, ಇದೇನಪ್ಪ ಗಾಚಾರ, ಎಲ್ಲ ಬಿಟ್ಟು ಬಂದಿದ್ದು, ಈಗ ಯೇಸು ಇಲ್ಲ ಅಂದ್ರೆ ನಮ್ಮ ಗತಿ ಏನ್? ನಾವು ತಿರುಗಿ ಹಿಂಜಾರಿ ಹೋಗ್ತೇವಾ, ಹಿಂದಿರುಗಿ ಹೋಗ್ತೇವಾ, ತಿರುಗಿ ನಮ್ಮ ಕೆಲಸಗಳಿಗೆ ಹೋಗೋಣವಾ ಅಂತ ಒಂದು ಡಿಸ್ಕಷನ್ ನಡೀತಾ ಇದೆ. ಅದು ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು, ಸತ್ಯಕ್ಕೆ ಅನುಗುಣವಾಗಿ ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ಮಾರ್ಗ ಅಂತ ಬೋಧಿಸಿ ನಿಮ್ಮನ್ನ ಅವನು ನಡೆಸ್ತಾನೆ. ನಿಮ್ಮ ಒಳಗೆ ಬಲ ಬರುತ್ತೆ. ಆ ಬಲ ಸಾಧಾರಣವಾದ ಬಲ ಅಲ್ಲ, ಸೈತಾನನ ಬಲವನ್ನ ತುಳಿಯತಕ್ಕ ಬಲ, ಅಂಧಕಾರದ ಬಲವನ್ನ ಲಯಪಡಿಸುವಂತ ಬಲ, ಯೇಸುವಿನ ನಾಮದಲ್ಲಿ ಲೋಕದಲ್ಲಿ ಅತಿಶಯಗಳು ಮಾಡುವಂತ ಒಂದು ಬಲ. ಇಸ್ರಾಯೇಲ್ ಜನಗಳನ್ನ ಫರೋಹನ ಕೈಲಿದ್ದಾಗ ಅವ್ರ ಹತ್ರ ಯಾವ ಬಲ ಇರಲಿಲ್ಲ. ಫರೋಹನ ಕೈಯಿಂದ ದೇವರು ಹೊರಗಡೆ ತಂದಾಗ ಅವ್ರನ್ನ ನೋಡಿ ಜನ ಭಯ ಪಡ್ತಾ ಇದ್ರು. ಯಾಕಪ್ಪ ಅಂದ್ರೆ ಇಸ್ರಾಯೇಲ್ ಜನಗಳನ್ನೆಲ್ಲ, ಇಸ್ರಾಯೇಲರ ದೇವರನ್ನ ನೋಡಿ. ಅವ್ರು ಯುದ್ಧಕ್ಕೆ ಬರ್ತಾರೆ ಅಂದ್ರೆ ಮೊದಲು ಕೇಳ್ತಾ ಇದ್ರಂತೆ, ಅವ್ರ ಮುಂದ್ಗಡೆ ಆ ಮಂಜೂಷ ಇದೆಯಾ, ಅವ್ರ ಮುಂದ್ಗಡೆ ಮಂಜೂಷ ಇದೆಯಾ ಅಂದ್ರೆ ಅವ್ರ ಮುಂದ್ಗಡೆ ದೇವ್ರು ನಡೀತಾ ಇದ್ದಾನೆ ಅಂತ ಅರ್ಥ. ಆ ದೇವ್ರು ನಡೀತಾವನೆ ಅಂದ್ರೆ ಯುದ್ಧಕ್ಕೆ ಯಾರು ಬರ್ತಾ ಇರ್ಲಿಲ್ಲ, ಎದುರುಕೊಳ್ತಾ ಇದ್ರಂತೆ. ಓ, ನಾವು ಸೋಲೋದು ಖಚಿತ, ನಿಜವಾಗ್ಲೂ ನಾವು ಸೋತೋಗ್ಬಿಡ್ತೇವೆ ಅಂತ. ಅವರ ವಿರುದ್ಧವಾಗಿ ಯಾರು ಇರ್ಲಿಲ್ಲ. ಪ್ರಿಯ ದೇವ ಜನರೇ, ಹೊಸ ಒಡಂಬಡಿಕೆಯಲ್ಲಿ ದೇವರು ಮಂಜೂಷವನ್ನ ಹೊರಗಿಟ್ಟಿಲ್ಲ, ಮಂಜೂಷವನ್ನ ನೀನು ಒಳಗಿಟ್ಟಿದ್ದ. ಮಂಜೂಷವನ್ನ ಹೊರಗಿಟ್ಟಿಲ್ಲ. ದೇವರು ಇಷ್ಟಪಡೋದು ಎಲ್ಲಿ ಅಂದ್ರೆ ಹೊರಗೆ ನಾನಿಲ್ಲ, ಒಳಗಿದ್ದೀನಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ದೇವರಿಲ್ಲ ಅಂತೆ. ಇದ್ದೀರಾ? ಇಹಲೋಕದಲ್ಲಿ ದೇವರಿಲ್ಲ ಅಂತೆ. ಆದ್ರೆ ಇಹಲೋಕದ ಜನ ಇಲ್ಲದನ್ನ ಇದ್ದಾನೆ ಅಂತ ಹೋಗಿ ನಂಬೋರಂತೆ. ನಿರೀಕ್ಷೆ ಇಲ್ಲದವುಗಳ ಮೇಲೆ ಇಹಲೋಕದ ಜನ ನಿರೀಕ್ಷೆ ಇಟ್ಟಿದ್ದಾರಂತೆ. ಅರ್ಥ ಆಗುತ್ತಾ ನಾನು ಹೇಳೋದು? ಇಲ್ಲದ ಕಡೆಗೆ ದೇವರಿದ್ದಾನೆ ಅಂತ ಹೋಗಿ ಎಲ್ಲ ಮಾಡಿಬಿಟ್ಟು ಬರ್ತಾರಂತೆ. ಅದಕ್ಕೆ ಪೌಲ ಹೇಳ್ತಾನೆ, ಇಲ್ಲದ ಕಡೆಗೆ ಜನಗಳು ಹೋಗಿ ಇದ್ದಾನೆ ಅಂತ ನಂಬ್ತಿರಲ್ಲ, ಅಲ್ಲಿ ದೇವರಿಲ್ಲ. ನಿರೀಕ್ಷೆ ಇಲ್ಲದವ ಕಡೆಗೆ ಹೋಗಿ, ನಿರೀಕ್ಷೆ ಇಲ್ಲದಂತ ಕಡೆಗೆ ಹೋಗಿ ನಿರೀಕ್ಷೆ ಇಟ್ಕೊಂಡಿದ್ದೀರಲ್ಲ, ಅಲ್ಲೂ ಇಲ್ಲ. ಎಲ್ಲಿದ್ದಾನೆ ದೇವರಂದ್ರೆ, ಪರಲೋಕದಿಂದ ನರಜನ್ಮದವನಾಗಿ ಇಳಿದು ಬಂದು ನೀವೇ ಆಲಯ ಅಂತ ಹೇಳಿದ್ನಲ್ಲ, ಅಲ್ಲಿದ್ದಾನೆ. ಅಂದ್ರೆ ನಂಬಲ್ಪಟ್ಟ ವಿಶ್ವಾಸಿಯ ಒಳಗಡೆ ದೇವರಿದ್ದಾನೆ. ದೇವರು ಅತಿ ಪರಿಶುದ್ಧ. ನಾವು ನಂಬುದ ಮೇಲೆ ಬರೀ ಪರಿಶುದ್ಧ. ದೇವರು ವಾಸ ಮಾಡಿದ್ರೆ ಅತಿ ಪರಿಶುದ್ಧ ನೀನಾಗಕ್ಕೆ ಸಾಧ್ಯ. ಹಂಗಾದ್ರೆ ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ದೇವ್ರು ಹೇಳ್ತಾನೆ, ಎಲ್ಲಿದ್ದಾನೆ ನಮ್ಮ ದೇವರು ನಮ್ಮೊಳಗೆ ಅಂದ್ರೆ, ನಿಮ್ಮ ಹೃದಯ, ನಿಮ್ಮ ಶರೀರ ದೇವರಿಗೆ ಆಲಯ ಮತ್ತು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ದೇವರು ಎಲ್ಲಿರ್ತಾನೆ ಗೊತ್ತಾ? ಗರ್ಭಗುಡಿಲಿ ಕೂತಿರ್ತಾನೆ. ಅತಿ ಪರಿಶುದ್ಧವಾದ ಸ್ಥಳ. ಆದ ಕಾರಣ ಪೌಲ ಹೇಳ್ತಾನೆ, ಪ್ರಿಯ ದೇವಜನರೇ, ನಾವು ನೋಡುವಾಗ
ಸಮರ್ಪಣೆ ಮಾಡಲ್ಪಟ್ಟ ಕ್ರಿಸ್ತನ ನಿಮಿತ್ತ ನಾವುಗಳಿವತ್ತು ಶುದ್ಧರಾಗಿದ್ದೇವೆ. ನಾವು ಶುದ್ಧರಾಗೋದಕ್ಕೆ ಕಾರಣ ಯೇಸು ಕ್ರಿಸ್ತನೇ ಅಂತ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಾದ್ರೂ ಇದ್ದಾರಾ? ಅದಕ್ಕೆ ಯಾರು ಅಗ್ರಿ ಆಗ್ತಾ ಇಲ್ಲ. ಒಟ್ಟು ಅವನ ಶಿಲುಬೆಗೆ ಹಾಕು ಅಂತ ಎಲ್ಲರೂ ಕೂಗಿದ್ರು. ಇನ್ನೊಂದು ವಚನ ಓದ್ಕೊಡ್ರಿ, ಲೂಕ 2ನೇದು ದೇವರು ಆತನನ್ನು ಪಾಪಿ ಸ್ವರೂಪಿಯನ್ನಾಗಿ ಮಾಡಿದ. 1 ಪೇತ್ರ 3:18 ಇದು ನಮಗೋಸ್ಕರ ಅಂತ ವಾಕ್ಯ ಹೇಳ್ತದೆ. 3:18 1 ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ, ನೋಡ್ರಿ ಎಷ್ಟು ಚೆನ್ನಾಗಿ ಬರೀತಾನೆ, ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು. ಒಂದಲ್ಲೆಲ್ಲೂ ಹೇಳ್ರಿ, ಏನು ಸಂತೋಷವಾಗಿ ಶೂಟ್ ಬಿಟ್ಟು ಹಾಕೊಂಡು ಹೋಗ್ಬಿಟ್ನ ಶಿಲುಬೆಗೆ. ನಮಗೋಸ್ಕರ ಬಾಧೆ ಪಟ್ಟಿದ. ಅವನ ಬಾಸುಂಡೆಯಿಂದ ನಮಗೆ ಗುಣ, ಅವನ ರಕ್ತದಿಂದ ನಮಗೆ ಪಾಪಕ್ಕೆ ಪರಿಹಾರ. ಅದಕ್ಕೆ ದೇವರು ಹೇಳ್ತಾನೆ, ಯೇಸು ಸ್ವಾಮಿ ಯಾವಾಗಲೂ ತನ್ನ ಮಕ್ಕಳಿಗೆ, ನೀವು ನನ್ನ ಮುಂದೆ ಕುರಿ ಥರ ಕಾಣ್ರಿ. ನನ್ನ ಮುಂದೆ ನೀವು ಹೆಂಗಿರ್ಬೇಕು? ಕುರಿಗಳಾಗೆ ಕಾಣಬೇಕು. ಸೈತಾನನ ಅಟ್ಯಾಕ್ ಮಾಡಕ್ಕೆ ಬಂದಾಗ ನಿಮ್ಮ ಮುಖ ಹೆಂಗಿರ್ಬೇಕು ಅಂದ್ರೆ ಯೂದ ಕುಲದ ಸಿಂಹವಾಗಿರ್ಬೇಕು. ಹಲ್ಲೆಲೂಯಾ. ನನ್ನ ಮುಂದೆ ಹೆಂಗಿರ್ಬೇಕು ನಿಮ್ಮ ಮುಖ? ಕುರಿ ಮರಿ ತರ ಇರಬೇಕು. ಸೈತಾನನ ಕಾರ್ಯಗಳ ಮುಂದೆ ನಿಮ್ಮ ಮುಖ ಹೆಂಗಿರ್ಬೇಕು ಅಂದ್ರೆ ಯೂದ ಕುಲದ ಸಿಂಹದಾಗ ಇರಬೇಕಂತ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದ. ಮರಣಾಧಿಕಾರಿಯನ್ನ ಅವನೇನ್ ಮಾಡ್ದ? ಮರಣದಿಂದಲೇ ಜಜ್ಜಿ ಲಯಪಡಿಸಿಬಿಟ್ಟ. ಪ್ರಿಯ ಸಹೋದರ ಸಹೋದರಿ, 1 ಯೋಹಾನ 4ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಬೇಗ ಓದ್ರಿ. ನಾವು ದೇವರನ್ನ ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣವು. ಒಂದು ಆಮೇಲೆ ಹೇಳ್ರಿ. ನಾವೆಲ್ಲ ಇವತ್ತು ಯೇಸು ಕ್ರಿಸ್ತನ ಮಕ್ಕಳಾಗೋದಕ್ಕೆ ಕಾರಣ ಯಾರು? ಕ್ರಿಸ್ತನೇ. ಯಾಕಂದ್ರೆ ದೇವರು ಹೇಳ್ತಾನೆ, ನಾವು ದೇವರನ್ನ ಪ್ರೀತಿ ಮಾಡಿದ್ರಂತಲ್ಲ, ನೀವು ಕುಂಬಳಕಾಯಿ ಕಾಯಿ ಅದು ಇದು ತಂದು ಕೊಟ್ಟಿದ್ದಕ್ಕೆ ಅಯ್ಯೋ ಪಾಪ ಕರ್ಕೊಳ್ಳಪ್ಪ ಅಂತ ಕರ್ಕೊಂಡಿದ್ದಲ್ಲ. ದೇವರು ಹೇಳ್ತಾನೆ, ನೀವು ಹುಡುಕ ಬರಲಿಲ್ಲ, ನಾನೇ ನಿಮ್ಮ ಹತ್ರ ಹುಡುಕಿ ಬಂದೆ. ನೀವು ಬರೋರು ಅಲ್ಲ, ನಾನೇ ಬಂದು ಎಳ್ಕೊಂಬಂದಿದ್ದೀನಿ ನಿಮ್ಮನ್ನ. ನೀವು ಬರಂತ ಜಾತಿನೇ ಅಲ್ಲ ಅಂತ ನಾನು ನಿಮ್ಮನ್ನು ಎಳ್ಕೊಂಬಂದಿದ್ದೀನಿ. ಆದರೆ ಈಗ ಹೋಗ್ಬೇಡಿ ವಾಪಸ್ಸು ಅಂತ. ಕಷ್ಟಪಟ್ಟು ಕರ್ಕೊಂಬಂದಿದ್ದೀನಿ ನಿಮ್ಮನ್ನ, ಇಷ್ಟಪಟ್ಟು ಕರ್ಕೊಂಬಂದಿದ್ದೀನಿ ನಿಮ್ಮನ್ನ. ಅನ್ಯಾಯವಾಗಿ ಹಿಂದೆ ಹೋಗ್ಬಿಡ್ಬೇಡ್ರಿ. ಸೈತಾನನ ಆಸೆ ಅಮಿಷಗಳಿಗೆ ಒಡ್ಡಿ ಹಿಂಜಾರಿ ಹೋಗ್ಬೇಡಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರನ್ನ ಪ್ರೀತಿಸಿಲ್ಲ, ಆತ ನಮ್ಮನ್ನು ಪ್ರೀತಿಸಿದ್ದು ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿ ಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತಂತೆ. ಈ 333 ಯಾರೋ ಅವರಲ್ಲ, ಅರ್ಥ ಆಯ್ತು ನಿಮಗೆ? ಈ 333 ನಂಬರ್ ಅವರು ಒಬ್ರು ಬಂದು ಶಿಲೆ ಮೇಲೆ ಹೋಗಿಲ್ಲ, ಎಲ್ಲ ಡಿಸೈನ್ ಆಗವ್ರೆ. ಆದರೆ ಯೇಸು ಮಾತ್ರ ನಿಜ ರೂಪದಲ್ಲಿರೋದು. ಅವರೆಲ್ಲ ಡೂಪ್ಲಿಕೇಟ್.
ವೇಷಧಾರಿಗಳು. ಆದರೆ ನಿಜವಾದವನು ಯೇಸು ಮಾತ್ರ. ಅವನ್ನ ನೋಡ್ರಿ, ಶಿಲುಬೆ ಮೇಲೆ ತಲೆಗೆ ಮುಳ್ಳಿನ ಕಿರೀಟ, ಕೈಗಳಿಗೆ ಮೊಳೆ, ಕಾಲುಗಳಿಗೆ ಮೊಳೆ, ಇಡೀ ಶರೀರ ಗಾಯ, ಬೆತ್ತಲೆಯಾಗಿ ಇಡೀ ರಕ್ತದಿಂದ ತುಂಬಲ್ಪಟ್ಟಂತಹ ದೇಹ, ನಮಗಾಗಿ ಬಾಧೆ ಪಟ್ಟಿದ್ದಾನೆ. ಒಂದೊಂದು ಏಟಿಗೆ ಮಾಂಸದ ತುಂಡುಗಳು ಕಿತ್ಕೊಂಡ್ ಬರ್ತಾ ಇತ್ತಂತೆ. ಕಾರಣ ಏನ್? ದೇವರ ಹತ್ರ ಒಂದು ಒಡಂಬಡಿಕೆ, ಈ ಜನರನ್ನ ನಾನು ರಕ್ಷಣೆ ಮಾಡಿಕೊಂಡು ತರ್ತೇನೆ ಅಂತ. ಅನ್ಯಾಯವಾಗಿ ಇವರು ಪಾಪಕ್ಕೆ ಸಿಕ್ಕಿಕೊಂಡು ಸಾಯೋದು ಬೇಡ, ಇವರ ಪಾಪಕ್ಕೆ ಪರಿಹಾರವಾಗಿ ನಾನು ಇವ್ರಿಗಾಗಿ ಸಾಯ್ತೇನೆ ಅಂತ ಯೇಸು ಶಿಲುಬೆ ಮೇಲೆ ಸತ್ತ ನಿಮಿತ್ತವಾಗಿ ಪರಲೋಕದ ದೇವರು ಆಗ ಡಿಸೈಡ್ ಮಾಡ್ತಾನೆ. ಕ್ರಿಸ್ತನಲ್ಲಿ ಬಂದವರು ಶುದ್ಧರಾಗಿದ್ದಾರೆ, ಕ್ರಿಸ್ತನಲ್ಲಿ ಬಂದವರು ನೀತಿವಂತರಾಗಿದ್ದಾರೆ, ಕ್ರಿಸ್ತನಲ್ಲಿ ಬಂದವರು ದೇವರ ಮಕ್ಕಳಾಗಿದ್ದೇವೆ. ಅವರಿಗೆ ತೀರ್ಮಾನ ಮಾಡಿ ದೇವರು ಅವನ ಆತ್ಮನನ್ನು ಕಳಿಸಿಕೊಡ್ತಾನಂತೆ. ಅದಕ್ಕೆ ಅಪೊಸ್ತಲರು 12 ಜನರನ್ನ ಯೇಸು ಆರಿಸ್ಕೊಳ್ತಾನ್ರಿ. 12 ಜನರಲ್ಲಿ ಒಬ್ಬ ಮಾತ್ರ ದೇವರ ಮಾತನ್ನ ಕೇಳದವನಾಗಿ ಹೋಗ್ಬಿಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅವನು 3 ವರ್ಷದಲ್ಲಿ ನಾನು ಅನ್ಕೊಂತೀನಿ 3 ವರ್ಷ ನಿಯತ್ತಾಗಿದ್ದ. ಇನ್ನು ಅರ್ಧ ವರ್ಷದಲ್ಲಿ ಯೇಸು ಇನ್ನೇನು ವಾಗ್ದಾನ ಮಾಡಿ ಹೋಗೋ ಟೈಮ್ ಬರುವಾಗ ಅವನ ಕೆಲಸ ಅವನು ಆರಂಭ ಮಾಡಿಬಿಟ್ಟ. ಅದಾಗಲೇಬೇಕಾಗಿತ್ತು, ಅದು ದೇವರ ನಿಯಮ. ಅದಕ್ಕೆ ಯೇಸು ಹೇಳ್ತಾನೆ, ಯೂದಾ ನಿನ್ನ ಕೆಲಸ ತಡ ಮಾಡಬೇಡ, ಬೇಗ ಮಾಡು. ನೀನು ಬೇಗ ಮಾಡಿದ್ರೆ ನನ್ನ ಕೆಲಸ ಬೇಗ ಮುಗ್ದೋಗುತ್ತೆ. ನೀನು ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಬೇಗ ನಾನು ಸೈತಾನ್ ತಲೆ ಜಜ್ಜುತ್ತೀನಿ. ನೀನು ಎಷ್ಟು ಬೇಗ ನಿನ್ನ ಕೆಲಸ ಮಾಡಿ ಮುಗಿಸ್ತೀಯೋ ನನ್ನ ಜನರಿಗೆ ನನ್ನ ಆತ್ಮ ನನ್ನ ಕಳಿಸ್ಕೊಡ್ತೇನೆ. ಅವಾಗ ನಿನ್ನ ಕಣ್ಣಿಗೆ ಗೊತ್ತಾಗಲ್ಲ, ನನ್ನ ಜನ ನನ್ನ ಆತ್ಮನ ಮೂಲಕವಾಗಿ ಲೋಕದಲ್ಲಿ ಜೀವಿಸ್ತಾರೆ. ಈ ಲೋಕದ ಆಸೆಗಳನ್ನ ಅವ್ರು ತೆಗೆದಾಕಿ ಬಿಡ್ತಾರೆ, ನನ್ನ ಆತ್ಮನ ಬಲದಿಂದ ತುಂಬಲ್ಪಡ್ತಾರೆ. ಯೂದ ಒಬ್ಬನೇ ದೇವರ ಆತ್ಮನಿಗೆ ಅಭಿಷೇಕಕ್ಕೆ ಒಳಗಾಗಲಿಲ್ಲ. 11 ಜನ ದೇವರ ಅಭಿಷೇಕಕ್ಕೆ ಒಳಗಾದವರು ಯಾರು ಮೌನವಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ವಾಗ್ದಾನಕ್ಕೆ ಅನುಗುಣವಾಗಿ 11 ಜನ ತೀರ್ಮಾನ ಮಾಡಿ ಯೇಸುವಿಗಾಗಿ ನಿಂತುಕೊಂಡ ನಿಮಿತ್ತ ಅವರ ಒಳಗೆ ಪರಿಶುದ್ಧಾತ್ಮ ಬಂದ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು. ಸಾಧಾರಣ ವ್ಯಕ್ತಿಗಳು ಅಸಾಧಾರಣ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಮಂಡಳಿಯ ಮನಸ್ಸು ಒಂದಾಗಿತ್ತು, ದೇವರ ಶಕ್ತಿ ಪ್ರಬಲವಾಗಿತ್ತು. ದಗದಗಿಸುವಂತ ಬೆಂಕಿ ಆಲಯದಲ್ಲಿ ಉರಿತಾ ಇತ್ತಂತೆ. ಅವರ ಆಸ್ತಿ ಪಾಸ್ತಿ ಎಲ್ಲ ದೇವಾಲಯಕ್ಕೆ ತಂದು ಸುರಿತಾ ಇದ್ರಂತೆ. ಭೇದ ಭಾವ ಇಲ್ಲದವರಾಗಿ ಜೀವಿಸ್ತಾ ಇದ್ರಂತೆ, ದೇವರಾತ್ಮನಿಗೆ ಒಳಪಟ್ಟವರಾಗಿದ್ರಂತೆ. ಅದಕ್ಕೆ ಪೇತ್ರ ಕೇಳ್ತೇನೆ, ಅನನ್ಯ ಸಪೇರಾಗೆ ದೇವರಾತ್ಮನಿಗೆ ನೀವು ಮೋಸ ಮಾಡಬಹುದಾ? ಸುಳ್ಳು ಹೇಳ್ಬಹುದಾ? ವಂಚನೆ ಮಾಡಬಹುದಾ? ಪರಿಶುದ್ಧವಾದ ಆಲಯದಲ್ಲಿ ಪರಿಶುದ್ಧವಾಗಿ ಜೀವನ ಮಾಡಬಿಟ್ಟು ದುರಾತ್ಮನ ಮಾತಿಗೆ ಒಳಗಾಗಿ ದೇವರಾತ್ಮನಿಗೆ ಮೋಸ ಮಾಡ್ತಾ ಇದ್ರಲ್ಲ. ವಂಚನೆ ಮಾಡುದು ಎಷ್ಟು ಸರಿ? ದೇವರು ಬಂದು ನಿಮ್ಮ ಹಣನ ಕೇಳಿದ್ರ, ನಿಮ್ಮ ಜಮೀನ ಕೇಳಿದ್ರ, ಅದರಲ್ಲಿ ಕಮಿಷನ್ ಎಷ್ಟು ಕೊಡ್ತೀಯ ಅಂತ ಕೇಳಿದ್ರ? ಅದು ಇದ್ದಾಗ ನಿಮ್ಮ ಹತ್ರನೇ ಇತ್ತಲ್ಲ. ಕಠಿಣವಾಗಿ ಪೇತ್ರ ಮಾತಾಡ್ತಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸಭೆ ದೇವರಾತ್ಮನಿಗೆ ಒಳಪಟ್ಟಾಗ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಗೊಳ್ಳವನು ಕೇಳಿದ್ರೆ ಅವನು ಬದುಕಿ ಬಾಳ್ತಾನೆ ಅಂತ ಯೆಶಾಯ ಪ್ರವಾದಿ ಹೇಳ್ತಾನೆ. ಯೆಶಾಯ ಪ್ರವಾದಿ ಹೇಳ್ತಾನೆ, ದೇವರ ಮಾರ್ಗ ನಿಮ್ಮ ಮಾರ್ಗ, ದೇವರ ಆಲೋಚನೆ ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗ ನಿಮ್ಮ ಆಲೋಚನೆ, ದೇವರ ಆಲೋಚನೆ ದೇವರ ಮಾರ್ಗ ಅಲ್ಲವೇ ಅಲ್ಲ. ನಾನಾಗಲಿ ಯಾರೇ ಆಗಲಿ ದೇವರ ಮಾರ್ಗಕ್ಕೆ ನಾವು ಒಳಪಡಬೇಕು, ದೇವರ ಆಲೋಚನೆಗೆ ನಾವು ಒಳಪಡಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಕಾಯಬೇಕು. ಆಗ ದೇವರು ಮಾತಾಡ್ತಾನೆ. ದೇವರ ಚಿತ್ತ ಒಂದೇ, ಪರಿಶುದ್ಧಾತ್ಮನು ಕ್ರಿಸ್ತ ವಿಶ್ವಾಸಿಗಳನ್ನ ಅವನು ಪರಿಶುದ್ಧ ಮಾಡ್ತಾ ಇದ್ದಾನೆ. ಈ 11 ಜನ ಅಪೊಸ್ತಲರು ಆರಾಧನೆಗಳು ಮಾಡಿದ್ದಾರೆ, ರೊಟ್ಟಿ ಮುರಿದಿದ್ದಾರೆ, ಐಕ್ಯತೆಯಲ್ಲಿ ನಿಂತಿದ್ದಾರೆ, ಸೇವೆಗೆ ತಮ್ಮನ್ನು ಸಮರ್ಪಣೆ ಮಾಡಿದ್ದಾರೆ. ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ?
ಒಬ್ಬ ರಕ್ಷಣೆ ಹೊಂದಿದ ಮೇಲೆ ಈ ಲೋಕದಲ್ಲಿ ಅವನು ಸಾಕ್ಷಿಯಾಗಿರ್ಬೇಕಂತೆ. ಅವನ ಸಾಕ್ಷಿ ಅಂದ್ರೆ ಏನ್? ನಾನು ಕುಂಟ ಎದ್ದೆ ಅಂತ ಹೇಳೋದಲ್ಲ ಸಾಕ್ಷಿ. ನಿನಗಾಗಿ ರಕ್ತ ಕೊಟ್ಟು ಸತ್ತು ಎದ್ದು ಬಂದಲ್ಲಿ ಯೇಸು ಸ್ವಾಮಿ. ಈ ಅಪೊಸ್ತಲರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆವರೆಗೆ ಅವ್ರು ಏನ್ ಸಾಕ್ಷಿ ಕೊಟ್ಟಿರಬಹುದ್ರಿ? ಅವ್ರು ಏನ್ ಸಾಕ್ಷಿ ಕೊಟ್ಟು ಅಂದ್ರೆ, ಚರಿತ್ರೆ ಹೇಳ್ತದೆ ಯೇಸು ಕ್ರಿಸ್ತನ ಜೀವನವನ್ನು ಕುರಿತು ಮಾತಾಡಿದ್ದಾರೆ, ಯೇಸು ಕ್ರಿಸ್ತನ ಮರಣವನ್ನು ಕುರಿತು ಮಾತಾಡಿದ್ದಾರೆ, ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಕುರಿತು ಮಾತಾಡಿದ್ದಾರೆ. ಇದೇ 3 ವಿಷಯ ಬಹಳ ಪ್ರಬಲವಾಗಿ ಅವರು ಇಡೀ ಲೋಕದಲ್ಲಿ ಮಾತಾಡಿದ್ದು. ದೇವರು ಇವತ್ತು ಅದನ್ನೇ ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ನನ್ನ ಕಣ್ಣು ಬಂತು, ಕಿವಿ ಬಂತು, ಕಾಲು ಬಂತು, ಕಣ್ಣು ಬಂದನ್ ಫಿಲಮ್ ಟಾಕೀಸ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಬಾಯಿ ಬಂದನ್ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಕಿವಿ ಬಂದನ್ ಪಕ್ಕದವ್ರದ್ದು ವಿಷಯ ಕೇಳ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅದು ನಿಜವಾದ ಸಾಕ್ಷಿ. ಯೇಸುವಿನ ಜೀವನ ಕುರಿತು ಮಾತಾಡ್ತಾನಂತೆ, ಅವನ ಮರಣ ಕುರಿತು ಮಾತಾಡ್ತಾನಂತೆ, ಅವನ ಪುನರುತ್ಥಾನವನ್ನ ಕುರಿತು ಮಾತನಾಡ್ತಾನಂತೆ. ಇದೇ ಅಪೊಸ್ತಲರು ಮಾಡ್ತಾ ಇದ್ರು. ಅದಕ್ಕೆ ಪರಿಶುದ್ಧಾತ್ಮನ ಬೆಂಕಿ ಭಯಂಕರವಾಗಿ ಅವರಲ್ಲಿ ಚಲಿಸ್ತಾ ಇತ್ತು. ಅವ್ರು ಮಾಟ ಮಂತ್ರಗಾರರಿಗೂ ಬಿಡ್ಲಿಲ್ಲ, ಅವರು ದೆವ್ವ ಹಿಡಿದವ್ರಿಗೂ ಬಿಡ್ಲಿಲ್ಲ. ಅವರು ಯೇಸು ಏನೆಲ್ಲ ಮಾಡಿದ್ನೋ ಅಪೊಸ್ತಲರು ಮಾಡಿದ್ದಾರೆ. ಇವತ್ತು ದೇವ್ರ ಸಭೆಯಿಂದ ಅದನ್ನ ಎದುರು ನೋಡ್ತಾ ಇದ್ದಾನೆ. ನಿಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಆಗೋಗುತ್ತೆ. ದೇವರಿಗಾಗಿ ನಮ್ಮ ತೀರ್ಮಾನ ಏನು? ದೇವರ ರಾಜ್ಯಕ್ಕಾಗಿ ನಮ್ಮ ತೀರ್ಮಾನ ಏನು? ಪರಲೋಕದ ದೇವರು ಎದುರು ನೋಡುವಂತ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವಾ? ಪ್ರಿಯ ಸಹೋದರ ಸಹೋದರಿಯೇ, ಕಡೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುವಂತ ಆತ್ಮ ಅಂತ ದೇವರ ವಾಕ್ಯ ಹೇಳ್ತದೆ. ಪರಿಶುದ್ಧಾತ್ಮ ವಿಶ್ವಾಸಿಗಳಿಗೆ ಶಿಕ್ಷಣ ಕೊಡುವಂತ ಆತ್ಮ, ಪರಿಶುದ್ಧಾತ್ಮ ವಿಶ್ವಾಸಿಗಳಿಗೆ ತಿಳುವಳಿಕೆ ಕೊಡುವಂತ ಆತ್ಮ, ಪರಿಶುದ್ಧಾತ್ಮ ವಿಶ್ವಾಸಿಗಳಿಗೆ ವಿಧೇಯತೆಯನ್ನು ಕಲಿಸಿಕೊಡುವಂತ ಆತ್ಮ, ಪರಿಶುದ್ಧಾತ್ಮ ಅಭಿಷೇಕದಿಂದ ತುಂಬಿಸುವಂತ ಆತ್ಮ, ಫಲದಾಯಕವಾದ ಜೀವಿತವನ್ನು ನಡೆಸುವಂತೆ ಮಾಡುವಂತ ಆತ್ಮನೇ ಪರಿಶುದ್ಧಾತ್ಮ. ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧಾತ್ಮ ಪ್ರಾರ್ಥನೆಯಲ್ಲಿ ಸದಾಕಾಲ ನಿಲ್ಲುವಂತೆ ಮಾಡುವಂತ ಆತ್ಮ ಪರಿಶುದ್ಧಾತ್ಮ. ದೇವರ ಬಯಕೆ ಏನ್ ಗೊತ್ತಾ? ದೇವರು ಯೇಸುವನ್ನು ನೋಡಿದಾಗ ನಮ್ಮನ್ನು ನೋಡಿದ್ರೆ ಯೇಸು ತರನೇ ನಾವು ಕಾಣಬೇಕಂತ. ಅದಕ್ಕಾಗಿಯೇ ಯೇಸು ನಾವು ಬಿದ್ದೋಗ್ಬಾರ್ದು ಅಂತಾನೆ, ಸೋತೋಗ್ಬಾರ್ದು ಅಂತಾನೆ, ಸೈತಾನನ ಅಮಿಷಗಳಿಗೆ ಒಳಗಾಗಬಾರ್ದು ಅಂತಾನೆ ಹೊರಗಿದ್ದಂತ ಯೇಸು ಒಳಗೆ ಬರ್ತಾ ಇದ್ದಾನೆ. ಒಳಗೆ ಬರೋಕ್ಕೋಸ್ಕರನೇ ಶಿಲುಬೆಗೆ ಏರಿದ್ದು, ಸೈತಾನ್ನ ಲಯ ಮಾಡಿದ್ದು, ತಂದೆ ಬಳಿಗೆ ಹೋಗಿ ವಿಜ್ಞಾಪನೆ ಮಾಡಿ ನಮಗೋಸ್ಕರ ಒಬ್ಬ ಸಹಾಯಕನನ್ನ ಕಳಿಸಿಕೊಟ್ಟದ್ದು. ಆ ಪರಿಶುದ್ಧಾತ್ಮನ ತುಂಬಲ್ಪಟ್ಟಂತ ವಿಶ್ವಾಸಿಯೇ ಅನೀತಿವಂತರಾಗಿದ್ದ ನಮ್ಮನ್ನ ನೀತಿವಂತರಾಗಿ ದೇವರು ಮಾಡಿದ್ದಾನೆ. ಅಶುದ್ಧರಾದ ನಮ್ಮನ್ನ ಶುದ್ಧರಾಗಿ ಮಾಡಿದ್ದಾನೆ. ಮೋಶೆ ಧರ್ಮಶಾಸ್ತ್ರ ವರ್ಕೌಟ್ ಆಗಿಲ್ಲ, ದೇವರ 10 ಕಟ್ಟಳೆಗಳು ವರ್ಕೌಟ್ ಆಗಿಲ್ಲ. ಇವತ್ತು ಎಷ್ಟೋ ಮನೆಗಳು ದಾತಾಕೊಂಡು ಒಳ್ಳೇದೇ ಅದು ಆಜ್ಞೆಗಳು, ಆದ್ರೆ ವರ್ಕೌಟ್ ಆಗಿಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಹಳೇದನ್ನಕ್ಕೆ ಫುಲ್ ಸ್ಟಾಪ್ ಇಟ್ಟು ಹೊಸತನ್ನ ನಾನು ಸ್ಥಾಪನೆ ಮಾಡ್ತೇನೆ. ಅದೇನಂದ್ರೆ, ನಿಮ್ಮೆಲ್ಲರಿಗೋಸ್ಕರ ನಾನು ಯಜ್ಞದ ಕುರಿಮರಿಯಾಗಿ ಸಮರ್ಪಣೆ ಮಾಡಿ, ನನ್ನ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡಿ, ನಿಮ್ಮನ್ನ ದೋಷ ಪರಿಹಾರ ಮಾಡಿ, ನಿಮ್ಮನ್ನ ಅನೀತಿವಂತರಾಗಿದೆ ನಿಮ್ಮನ್ನ ನೀತಿವಂತರನ್ನಾಗಿ ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ಶುದ್ಧ ಮಾಡಿದ್ದಾನೆ. ಸಮರ್ಪಣೆ ಅಂದ್ರೆ ಏನು? ಕಡೆ ಮಾತು ಒಪ್ಪಿಸಿಕೊಡುವುದು. ಏನು ಒಪ್ಪಿಸಿಕೊಡುವುದು? ಸಮರ್ಪಣೆ ಅಂದ್ರೆ ಏನು? ಕರೆಕ್ಟ್, ಒಪ್ಪಿಸಿಕೊಡುದೆ. ಯಜ್ಞವನ್ನ ಸಮರ್ಪಣೆ ಮಾಡುವಾಗ ಹೆಂಗ್ ಮಾಡ್ತಾ ಇದ್ರು? ಒಂದು ಕುರಿನೋ ಕೋಳಿನೋ ದನನೋ ಏನು ಮಾಡ್ತಾ ಇದ್ರು ಕೊಡುವಾಗ? ಫ್ರೆಶ್ ಉತ್ತಮವಾದದನ್ನು ತಂದು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಪೌಲ ಹೇಳ್ತಾನೆ, ಯೇಸು ಹೆಂಗ್ ಸಮರ್ಪಣೆ ಆದನಂತೆ? ತನ್ನ ದೇಹವನ್ನ
ನಮಗೋಸ್ಕರ ಒಂದು ತಲೆನಾಗ್ಲಿ, ಕೈನಾಗ್ಲಿ, ಕಾಲನಾಗ್ಲಿ ಕೊಡ್ಲಿಲ್ಲ. ಇಡೀ ಶರೀರವನ್ನೇ ದೇವರಿಗೆ ಯಜ್ಞದ ಕುರಿಮರಿಯಾಗಿ ದೇವ್ರ ಸಮರ್ಪಣೆ ಮಾಡ್ತಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ನಿಮ್ಮನ್ನ ನೀವು ದೇವರಿಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಣೆ ಮಾಡಿ. ನಿಮ್ಮ ಕೈ ನಿಮ್ಮನ್ನ ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕಟ್ಟಾಕೋ, ತೆಗೆದು ಬಿಡು. ಪ್ರಿಯ ಸಹೋದರಿಯೇ, ಯೇಸುವನ್ನು ನಂಬುವಂತ ವಿಶ್ವಾಸಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದೇ ಪೂರ್ಣಾಂಗವಾದ ಒಂದು ಕಾಣಿಕೆ ಅಂತ. ಅದನ್ನು ನಾನು ಮತ್ತು ನೀವು ಮಾಡಬೇಕು ಅನ್ನೋದೇ ದೇವರ ಚಿತ್ತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು, 4ನೇದಾಗಿ ಕ್ರಿಸ್ತನು ನೀತಿವಂತನಾಗಿರಬೇಕು ಎಂಬುದಾಗಿದೆ. ಅವನು ನಮ್ಮನ್ನು ನೀತಿವಂತರಾಗಿ ಇರಬೇಕಂತಲೇ ಬಯಸ್ತಾನೆ. ನೀವು ಮನೇಲಿ ಹೋಗಿ ಆಮೇಲೆ ರೋಮಪುರದವ್ರಿಗೆ ಬರೆದ ಪತ್ರಿಕೆ 3:21-26 ಓದಿ ನೋಡ್ರಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನ ಮೂಲಕವಾಗಿ ದೊರೆಯುವಂಥ ನೀತಿವಂತಿಕೆ, ಐಕ್ಯತೆ, ಅನ್ಯೋನ್ಯತೆ ಆ ಪೌಲ್ ಮಾತನಾಡ್ತಾ ಇದ್ದಾನೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳು ಆಗುವಂತೆ. ನೋಡಿ, ದೇವರು ಪಾಪ ಜ್ಞಾನವಿಲ್ಲದ ಅಂದ್ರೆ ಯಾರು ಪಾಪ ಜ್ಞಾನ ಇಲ್ಲ? ನಮ್ಗುಟ್ಟ ಮಕ್ಕಳಿಗೆ ಪಾಪ ಜ್ಞಾನ ಇರ್ತದೆ, ಆದ್ರೆ ಯೇಸುಗಿರ್ಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ. ನೋಡಿ, ಪಾಪ ಜ್ಞಾನ ಇಲ್ಲದೆ ಇರುವಂತ ಯೇಸುವನ್ನ ಏನ್ ಮಾಡಿದಂತವನು? ನಮಗೋಸ್ಕರ ಪಾಪ ಸ್ವರೂಪಿಯಾಗಿ. ಅಲ್ಲೇಲೂಯ. ಪಾಪ ಸ್ವರೂಪಿ ಅಂದ್ರೆ ಏನರ್ಥ ಗೊತ್ತಾ? ಇಡೀ ಮಾನವರ ಕುಲದ ಪಾಪವನ್ನ ಆ ಮೂಟೆನ ಅವನ ಮೇಲೆ ಇಟ್ಟು ಪಾಪಿಯಾಗಿ ದೇವರು ಯೇಸುನ ನೋಡ್ತಾರೆ. ಪಾಪನೇ ಮಾಡಿದ್ರೆ ಯೇಸು ನಮಗೋಸ್ಕರ ಪಾಪಿಯಾಗಿ ಕಾಣಲ್ಪಡ್ತಾನೆ. ಆ ಟೈಮಲ್ಲಿ ಅವನು ಯಾವುದೂ ನಮ್ಗೆ ವಿರುದ್ಧವಾಗಿ ಮಾತಾಡೋದಿಲ್ಲ. ಬೈಯೋರಿಗೆ ಬೈಯಕ್ಕೆ ಬಿಡ್ತಾನೆ, ಒಡೆಯೋರಿಗೆ ಒಡೆಯಕ್ಕೆ ಬಿಡ್ತಾನೆ, ನಾಚಿಕೆ ಪಡಿಸೋರಿಗೆ ನಾಚಿಕೆ ಪಡಿಸೋಕೆ ಬಿಡ್ತಾನೆ, ಗೇಲಿ ಮಾಡೋರಿಗೆ ಗೇಲಿ ಮಾಡಕ್ಕೆ ಬಿಡ್ತಾನೆ, ಅಪಹಾಸ್ಯ ಮಾಡೋರಿಗೆ ಅಪಹಾಸ್ಯ ಮಾಡಕ್ಕೆ ಬಿಡ್ತಾನೆ. ಎಲ್ಲ ಬಾಧೆಯನ್ನು ಅನುಭವಿಸಿ ಹೇಳಿದಾಗೆ ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತಾನೆ. ಎದ್ದು ಬಂದು ನಮಗೆ ವಾಗ್ದಾನ ಮಾಡ್ತಾನೆ, ಭಯಪಡಬೇಡ್ರಿ, ನಾನು ಯಾವ ರೀತಿ ಹೋಗಿದ್ದೀನೋ ಆ ರೀತಿಯಾಗೇ ಬಂದು ನಿಮ್ಮನ್ನು ನಾನು ಕೊಂಡು ಹೋಗ್ತೇನೆ. ಅಲ್ಲಿವರೆಗೂ ನೀವು ನನ್ನ ಆತ್ಮನ ಮೂಲಕವಾಗಿ ಎವ್ರಿ ಡೇ ಬಲವನ್ನು ಹೊಂದಿ ನೀವು ಜೀವಿಸ್ರಿ. ಅದಕ್ಕೆ ಪೌಲ್ ಹೇಳ್ತಾನೆ, ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಆದ ಕಾರಣ ಒಂದು ತೀರ್ಮಾನ ಮಾಡೋಣ ಪ್ರಿಯ ದೇವಜನರೇ. ಇವತ್ತು ನಮ್ಮನ್ನ ಶುದ್ಧರನ್ನಾಗಿ ಮಾಡುವುದಕ್ಕೆ ಯೇಸು ಸಮರ್ಪಣೆ ಆದ ಪ್ರಕಾರ ಇವತ್ತು ನಾವು ಶುದ್ಧರಾದಿ ಯೇಸು ಕ್ರಿಸ್ತನ ಮೆಚ್ಚುಗೆ ಆದ ಜೀವಿತವನ್ನು ನಾವು ಮಾಡಬೇಕಾದ್ರೆ ನಾವು ಸಮರ್ಪಣೆ ಮಾಡೋ ಟೈಮಲ್ಲಿ ಅನೇಕ ಅಡ್ಡಿಗಳು, ವಿಘ್ನಗಳು, ತೊಂದರೆಗಳು, ಹೋರಾಟಗಳು ಬರ್ತದೆ. ಅದ್ಯಾವುದಕ್ಕೂ ಜಗ್ಗದೆ ಕರ್ತನಿಗಾಗಿ ನಿಂತು ನೋಡ್ರಿ, ನಿಮಗೆ ದೇವರು ಕೈ ಬಿಡೋದಿಲ್ಲ. ಅವನ ಕೈ ಹಿಡಿದು ನಮ್ಮನ್ನು ನಡೆಸುವವನಾಗಿದ್ದಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ನನ್ನ ಸೇವೆಯಲ್ಲಿ ಎಷ್ಟೊಂದು ಕಷ್ಟಗಳು ಬಂತು ಗೊತ್ತಾ, ಎಷ್ಟೊಂದು ಸಮಸ್ಯೆಗಳು ಬಂತು ಗೊತ್ತಾ, ಎಷ್ಟೊಂದು ಹೋರಾಟಗಳು ಬಂತು ಗೊತ್ತಾ, ಆದರೂ ಅವೆಲ್ಲವನ್ನು ನಾನು ಕೇರೆ ಮಾಡಿದಿರ ನನಗೆ ಏಸು ಬೇಕು ಅಂತ ಯೇಸುವಿಗಾಗಿ ಹಗಲು ರಾತ್ರಿ ನಾನು ಜೀವಿಸುವವನಾಗಿದ್ದೇನೆ ಅಂತ. ಆದ ಕಾರಣ ಇವತ್ತು ಕ್ರಿಸ್ತನ ಬಳಿಗೆ ಬರದ ಹಾಗೆ, ಐಕ್ಯತೆಯಲ್ಲಿ ನಿಲ್ಲದ ಹಾಗೆ, ಪ್ರಾರ್ಥನೆಯಲ್ಲಿ ನಿಲ್ಲದ ಹಾಗೆ, ಅಭಿಷೇಕದಲ್ಲಿ ನಿಲ್ಲದ ಹಾಗೆ, ಕರ್ತನ ಆಜ್ಞೆಗಳನ್ನು ಪಾಲನೆ ಮಾಡದ ಹಾಗೆ, ಅಡ್ಡಿ ಮಾಡುವಂಥ ದುರಾತ್ಮನ ಬಲಗಳನ್ನು ತುಳಿಯತಕ್ಕ ಒಂದು ಅಭಿಷೇಕಕ್ಕೆ ನಾವು ಒಳಪಡುವುದಾದರೆ ನಾನು ಯೇಸು ನಮ್ಮನ್ನು ಕೈ ಬಿಡೋದಿಲ್ಲ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಮ್ಮ ದೇವರಿಗೆ ಸಮರ್ಪಣೆ ಮಾಡೋಣ. ಏಸಪ್ಪ, ಈ ವಿಶೇಷವಾದ ಆರಾಧನೆಯಲ್ಲಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಿನ್ನ ಮಕ್ಕಳಾಗಿ ಜೀವಿಸಬೇಕೆಂಬುದೇ ನಿನ್ನ ಚಿತ್ತ. ನಿನ್ನ ಅಭಿಷೇಕವನ್ನು ಹೊಂದಿದವರಾಗಿ ನಾವು ಬಾಳಬೇಕೆಂಬುದೇ ನಿನ್ನ ಚಿತ್ತ. ಶುದ್ಧರಾಗಿ ನಾವು ಬದುಕಬೇಕೆಂಬುದೇ ನಿನ್ನ ಚಿತ್ತ. ನೀನು ಲೋಕದಲ್ಲಿದ್ದಾಗ ಯಾವ ರೀತಿ ಪಾಪರಹಿತವಾದ ಜೀವಿತದಲ್ಲಿ ನೀನಿದ್ದು ಜೀವಿಸಲ್ಪಟ್ಟಿಯೋ
ಅದೇ ರೀತಿಯಾಗಿ ಇವತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಂದು ಭಕ್ತರಿಗೆ ಪರಿಶುದ್ಧಾತ್ಮನ ಮೂಲಕವಾಗಿ ಪರಿಶುದ್ಧವಾದ ಜೀವಿತವನ್ನು ಮಾಡುವಂತ ಒಂದು ಕೃಪೆ ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಪರಿಶುದ್ಧಾತ್ಮನಿಗೆ ಯಾರು ಒಳಪಡ್ತಾರೋ ಅವ್ರು ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ಮಾರ್ಗ ಅಂತ ಬೋಧಿಸಿ ನಮ್ಮನ್ನು ಬಲಪಡಿಸಿ ನಡೆಸುವಂತ ದೇವರೇ, ಅಪೋಸ್ತಲರ ಮೇಲೆ ಬಂದಂತ ಪರಿಶುದ್ಧಾತ್ಮನ ಬಲ ಇವತ್ತಿಗೂ ಸಭೆಗಳ ಮೇಲೆ ಬರಲಪ್ಪ. ಈ ಸಭೆ ಮೇಲೆ ಬರಲಿ ದೇವರೇ, ನಿನ್ನ ಮಕ್ಕಳ ಮೇಲೆ ಬರಲಿ ದೇವರೇ. ಸೇವೆಗಾಗಿ ಸಮರ್ಪಣೆ ಮಾಡಲ್ಪಟ್ಟವರ ಮೇಲೆ, ಸುವಾರ್ತೆಗಾಗಿ ಸಮರ್ಪಣೆ ಮಾಡಲ್ಪಟ್ಟವರ ಮೇಲೆ, ಸೇವೆಗಾಗಿ ತಮ್ಮ ಜೀವಿತವನ್ನ ಮುಡಿಪಾಗಿಟ್ಟವರ ಮೇಲೆ, ನಾನು ಇನ್ ಮೇಲೆ ಸಾಕ್ಷಿಯಾಗಿ ಬದುಕ್ತೀನಿ ಅಂತ ಹೇಳುವಂತವರ ಮೇಲೆ ಪರಿಶುದ್ಧಾತ್ಮ ಬಲವಾದ ಸಾಕ್ಷಿಯ ಕಾರ್ಯ ಜರುಗಲಿ ಅಂತ ನಾವು ಕರಗಲ್ ತಟ್ಟಿ ನಮ್ಮ ದೇವರ ಮಹಿಮೆ ಪಡಿಸೋಣ. ಸೇವೆ ಆಸಕ್ತಿ ಉಳ್ಳವರೇ, ದರ್ಶನವುಳ್ಳವರೇ, ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುವವರೇ, ನೀವಿರುವಂಥ ಏರಿಯಾದಲ್ಲಿ, ನಿಮ್ಮ ಗ್ರಾಮ, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ಪ್ರಾರ್ಥನೆಗಳಲ್ಲಿ ಅಭಿಷೇಕ ಬೇಕಾದ್ರೆ ಕರಗಳನ್ನ ತಟ್ಟಿ ದೇವರ ಒಂದು ನಾಮದಲ್ಲಿ ಸ್ವೀಕಾರ ಮಾಡಿಕೊಡು. ಆ ವರ್ಡನ್ನು ನಾವು ಸ್ವೀಕಾರ ಮಾಡುವಾಗಲೇ ಪರಿಶುದ್ಧಾತ್ಮನ ದಾಹ ಉಳ್ಳವರಿಗೆ, ಪರಿಶುದ್ಧಾತ್ಮನ ಬಲ ಬೇಕಾದವರಿಗೆ ದೇವರು ಉದಾರವಾಗಿ ಕೊಡ್ತಾ ಇದ್ದಾನೆ. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ತೆಗೆದುಕೊಳ್ಳ್ರಿ. ಇಷ್ಟಪಟ್ಟು ಏರಳವಾಗಿ ನಾನಿದ್ದೀನಿ ದೇವರೇ. ಪ್ರವಾದಿ ಯೆಶಾಯನು ಹೇಳಿದ ಪ್ರಕಾರ ನಾನು ಸಿದ್ಧನಾಗಿದ್ದೇನೆ. ಇವತ್ತು ದೇವರ ಸೇವೆಗೆ ಸಿದ್ಧನಾಗಿದ್ಯಾ? ಪ್ರಾರ್ಥನೆಗೆ ಸಿದ್ಧನಾಗಿದ್ಯಾ? ಆರಾಧನೆಗೆ ಸಿದ್ಧನಾಗಿದ್ಯಾ? ದೇವರ ರಾಜ್ಯಕ್ಕಾಗಿ ಸಿದ್ಧನಾಗಿದ್ಯಾ? ಸಾಕ್ಷಿ ಹೇಳೋದಕ್ಕೆ ಸಿದ್ಧನಾಗಿದ್ಯಾ? ಇನ್ಮೇಲೆ ದೇವರೇ, ನಿನಗಾಗಿ ನಾನು ಬದುಕ್ತೇನೆ, ನಿನಗಾಗಿ ಬಾಳ್ತೇನೆ, ನಾನು ಜಗಳ ಆಡಲ್ಲ, ನಾನು ಸುಳ್ಳು ಹೇಳಲ್ಲ, ನಾನು ಸಮಸ್ಯೆಗೆ ಕಾರಣಕರ್ತನಾಗಲ್ಲ, ನಾನು ಯಥಾರ್ಥವಾಗಿ ನಿನ್ನ ಆತ್ಮನನ್ನು ಹೊಂದಿಕೊಳ್ತೇನೆ ಅಂತ ಹೇಳಿ ದೇವರಿಗೆ ಒಪ್ಪಿಸ್ಕೊಡ್ರಿ. ಹಲ್ಲೆಲೂಯಾ. ಹೌದು ಪ್ರಿಯ ದೇವಜನರೇ, ಪೌಲ್ ಬಿಡುಗಡೆ ಹೊಂದಿದ ದಿನ ಯೇಸುಗೆ ಕೇಳುವಂತ ಪ್ರಶ್ನೆ, ನಾನೇನಾಗಬೇಕಂತ ಬಯಸ್ತೀಯ? ನಾನೇನಾಗಬೇಕು ಅಂತ ನೀನು ಬಯಸ್ತೀಯ ದೇವರೇ? ಬೇರೆಯವರು ಏನಾಗಿದ್ದಾರೆ ಅದು ನಮಗೆ ಬೇಡ. ವೈಯಕ್ತಿಕವಾಗಿ ಕ್ರಿಸ್ತನಿಗಾಗಿ ನಾನೇನಾಗಬೇಕೋ ಅದನ್ನ ಕೇಳ್ಕೊಳ್ರಿ. ನಾನು ದೇವರು ಬರೀ ಜ್ಞಾನವನ್ನಲ್ಲ, ತನ್ನ ಆತ್ಮನ ಬಲದ ಶಕ್ತಿಯನ್ನು ಉದಾರವಾಗಿ ಕೊಡೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಯೆರೆಮೀಯನು ಹೇಳ್ತಾನೆ, ಕೇಳ್ಕೋ, ನನ್ನ ದೇವರೊಬ್ಬನೇ ನಿಮಗೆ ಸದುತ್ತರ ಕೊಡ್ಲಿಕ್ಕೆ ಸಾಧ್ಯ. ದೇವರು ಕೊಡದೆ ಬೇರೆ ಯಾರು ಸದುತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಏಸಪ್ಪ, ಈ ಕುಟ್ಟಕ್ಕಾಗಿ ಸ್ತೋತ್ರ, ಈ ಆರಾಧನೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳ ಹೃದಯಗಳನ್ನ ನೀನೊಬ್ಬನೇ ಬಲ್ಲವನಾಗಿದೆ. ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳಪ್ಪ, ಅವರ ಪ್ರಾರ್ಥನೆಗಳ ಉತ್ತರಗಳು ಬರಲಿಸುವ. ಅವರ ಕಣ್ಣೀರು ಯೇಸುವಿನ ನಾಮದಲ್ಲಿ ತೆಗೆಯಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಸಮಾಧಾನ ಉಂಟಾಗಲಿ ದೇವರೇ, ಸಮಾಧಾನ ಉಂಟಾಗಲಿ. ನಿನ್ನ ಸಮಾಧಾನ ಕೆಡಿಸುವಂತ ಶಕ್ತಿಗಳ ಬಲ ಕಟ್ಟಲ್ಪಡಲಿ. ನಿನ್ನ ಮಕ್ಕಳ ಕೆಲಸಗಳಲ್ಲಿ ಆಶೀರ್ವಾದ ಬರಲಿ, ಮನೆಗಳಲ್ಲಿ ಆಶೀರ್ವಾದ ಬರಲಿ, ಪ್ರಾರ್ಥನಾ ಜೀವಿತದಲ್ಲಿ ಆಶೀರ್ವಾದ ಬರಲಿ. ವೈಯಕ್ತಿಕ ತಡೆಗಳು, ತೊಂದರೆಗಳು ಯೇಸುವಿನ ನಾಮದಲ್ಲಿ ಅದು ನೀಗಲ್ಪಡಿಸುವ. ಯಾರೆಲ್ಲ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಜಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಪರಿಶುದ್ಧಾತ್ಮನ ಸಹಾಯ ಒಬ್ಬೊಬ್ಬರ ಮೇಲೆ ಇಳಿದು ಬರಲಪ್ಪ. ಈ ಸಭೆ ನಿನ್ನ ವಾಗ್ದಾನದ ಸಭೆ ಆಗಿರಲಿಸುವ. ವಾಗ್ದಾನವನ್ನು ಹೊಂದಿ ಅದನ್ನು ಸಾರುವಂತ ಸಭೆ ಆಗಿರಲಿ ದೇವರೇ. ಇಲ್ಲಿನ ಒಂದೊಂದು ಮನೆಗಳಪ್ಪ ನಿನ್ನ ಶಕ್ತಿಶಾಲಿಯಾದ ಮನೆಗಳಾಗಿ ಮಾರ್ಪಡಲಿ. ಅಪೊಸ್ತಲರಿದ್ದಂಥ ಮನಸ್ಸು ಎಲ್ಲ ಮಕ್ಕಳಲ್ಲಿ ಇಳಿದು ಬರಲಿ. ಇವತ್ತಿನ ಆರಾಧನೆಗೆ ಸ್ತೋತ್ರ ಹೇಳ್ತಾನೆ. ಆರಂಭದ ಇಲ್ಲಿವರೆಗೂ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾನೆ. ಕೀರ್ತನೆ 133 1ನೇ ವಚನಕ್ಕೆ ಅನುಗುಣವಾಗಿ, ಕೀರ್ತನೆ 27 1ನೇ ವಚನಕ್ಕೆ ಅನುಗುಣವಾಗಿ, ಹೌದು ದೇವರೇ, ಬೆಳಕು ಯೆಹೋವನೇ ನನಗೆ ಬೆಳಕು ರಕ್ಷಕನು, ನಾನು ಯಾರಿಗೆ ಭಯಪಟ್ಟೆನು? ಅಪ್ಪ, ನಿನ್ನ ಮಕ್ಕಳ ಸಾಕ್ಷಿಯ ಜೀವನ ಅವರ ಮನೆಗಳಲ್ಲಿ, ಹೊರಗಡೆ, ಗ್ರಾಮಗಳಲ್ಲಿ, ಕೆಲಸದಲ್ಲಿ, ಹೌದು ದೇವರೇ, ನಮ್ಮ ಸಭೆಯ ಎಲ್ಲ ಯೌವನಸ್ಥರು ಅಪ್ಪ, ಕುಟುಂಬಸ್ಥರು, ಕೆಲಸಗಳು ಮಾಡುವಂಥವರು, ಆ ಜಾಗಗಳಲ್ಲಿ ಪ್ರತಿಯೊಬ್ಬರು ನಿನ್ನ ಕೊಂಬನ್ನು ಎತ್ತಿ ಹಿಡೀಲಿ ಎಂದು ನಾನು ಪ್ರಾರ್ಥಿಸ್ತೇನೆ.
ಸ್ಥಾನಿಕನಾದ ಯೋಹಾನ ಹೇಳಿದ ಹಾಗೆ, ನಾನು ಕಡಿಮೆ ಆಗಬೇಕು, ನಾನು ಯೇಸು ಮೇಲಿರಬೇಕು. ನಾನು ಕಡಿಮೆ ಆಗಬೇಕು, ನಾನು ಏಸು ಹೆಚ್ಚಬೇಕು ಅಂತ ಪ್ರತಿಯೊಬ್ಬರು ಆ ಒಂದು ಕೃಪೆಗೆ ಒಳಗಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿಮ್ಮ ಸೇವಕನಾದ ನಾನು ಬಂದಂತೆ ಎಲ್ಲ ದೇವ ಜನರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಒಬ್ಬೊಬ್ಬರ ಆಶೀರ್ವದಿಸಲ್ಪಡಲಿ. ಅದು ಮಾತ್ರ ಅಲ್ಲಪ್ಪ, ಕಳೆದ ವಾರ ಯಾರು ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಂಡಿದ್ದಾರೋ ಅವರ ಮೇಲೆ ನಿಮ್ಮ ದಯ ಇಳಿದು ಬರಲಿ ಸ್ವಾಮಿ, ನಿಮ್ಮ ಕೃಪೆ ಇಳಿದು ಬರಲಿದೆ. ಹೊಸ ವರ್ಷಕ್ಕೆ ಅವ್ರು ಕಾಲಿಟ್ಟಿದ್ರೆ ಆ ಹೊಸ ವರ್ಷ ಅವರಿಗೆ ಆಶೀರ್ವಾದ ತರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಅಪ್ಪ, ನಿನ್ನ ಮಕ್ಕಳೆಲ್ಲ ವಿಜ್ಞಾಪನೆಗಳಿಗೆ ಜಯ ಕೊಡಿಸುವ. ನಿನ್ನ ಚಿತ್ತಾನೇ ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರನ್ನ ನಿನ್ನ ದೈವಿಕವಾದ ಶಾಂತಿ ಸಮಾಧಾನದಲ್ಲಿ ನೀನು ನಡೆಸು ಎಂದು ನಾನು ಪ್ರಾರ್ಥಿಸ್ತೇನೆ. ಮುಂದಿನ ವಾರ ನಾವು ತಿರುಗಿ ಇಲ್ಲಿ ಭೇಟಿಯಾಗುವವರೆಗೂ ಎಲ್ಲ ಮನೆಗಳನ್ನು, ಅವರ ಪ್ರಯಾಣಗಳನ್ನು, ಅವರ ಕೆಲಸಗಳನ್ನು, ಅವರ ಮನೆಯ ಪ್ರಾರ್ಥನಾ ಜೀವಿತಗಳನ್ನು ನೀನು ಕಟ್ಟಿ ಬೆಳೆಸು ಎಂದು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸುತ್ತಾ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಒಪ್ಪಿಸ್ಕೊಡ್ತೇನೆ. ಎಸ್ಪೆಷಲಿ ಯಾರಿಗೆಲ್ಲ ಅನಾರೋಗ್ಯ ಇದೆಯೋ, ಜ್ವರ ಬಂದಿದೆಯೋ, ಇನ್ಫೆಕ್ಷನ್ಗಳಾಗ್ತಾ ಇದೆಯೋ, ವೈರಲ್ ಫೀವರ್ ಅಟ್ಯಾಕ್ ಆಗ್ತಾ ಇದೆಯೋ, ಅದರ ಬಲಗಳು ಕಟ್ಟಿ ಲಯವಾಗಲಿ. ಪ್ರತಿಯೊಬ್ಬರ ಮನೆಗಳಲ್ಲಿ ದೈವ ಬಿಡುಗಡೆ ಉಂಟಾಗಲಿ, ಪರಿಶುದ್ಧಾತ್ಮನ ಬಿಡುಗಡೆ ಬರಲಿ. ಅನಾರೋಗ್ಯದವರು ಆರೋಗ್ಯ ಹೊಂದಿಕೊಳ್ಳಲಿ. ಆರಾಧನೆಗೆ ಒಂದು ವೇಳೆ ಯಾರಾದರೂ ಜ್ವರದಿಂದ ಬಂದಿದ್ರು ಮನೆಗೆ ಹೋಗುವಾಗಲೇ ಆರೋಗ್ಯ ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಅಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ಜೀವಳ ತಂದೆ. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಚಿಕ್ಕವರಿಂದ ದೊಡ್ಡವರ ತನಕ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.